ನನ್ನ ಹೆಂಡತಿ ತೀರ್ಕೊಂಡು ಸುಮಾರು 22-23 ವರ್ಷ ಆಯ್ತು. ಅವ್ನು 10-12 ಎಕರೆ ತೊಗೊಂಡ ಇಂಡಸ್ಟ್ರಿ ಒಳಗೆ ಧಾರವಾಡನಲ್ಲಿ. ಎಷ್ಟೋ ಒಂದು 1200 ಕೋಟಿ ಹಾಕ್ತೀನಿ ಅಂತ ಹೇಳಿದ. ಸರ್ 200-300 ಜನಕ್ಕೆ ಎಂಪ್ಲಾಯ್ಮೆಂಟ್ ಕೊಟ್ಟರು. ನಾ ಸ್ಟಾಪ್ ಮಾಡಿದೆ ಅದನ್ನು. ಪಾಪ ಸಾವಿರಾರು ಜನಕ್ಕೆ ಕುಡಿಲಿಕ್ಕೆ ನೀರಿಲ್ಲ. 20 ಲಕ್ಷ ಕುಡಿಯೋ ನೀರು ಅವನಿಗೆ ಫ್ಯಾಕ್ಟ್ರಿಗೆ. ಇವತ್ತು ನಮ್ಮ ಭೂಮಿಯೊಳಗೆ 50% ಕೃಷಿ ಭೂಮಿ ಹಾಳಾಗಿದೆ. ನಾವಿಲ್ಲಿ ಅರ್ಬನ್ ಫಾರೆಸ್ಟ್ ಮಾಡಿದ್ವಿ. ಅವಾಗ 200 ಎಕರೆ ನಮ್ಗೆ ಜಾಗ ಕೊಟ್ಟರು. 50,000 ಗಿಡ ಬೆಳೆಸಿದ್ದೇವೆ ಅಲ್ಲಿ. ಉತ್ತರ ಕರ್ನಾಟಕ ಹೋದ್ರೆ ನಾವು ಜೋಳದ ರೊಟ್ಟಿ ಬೇಕು, ನಮಗೆ ಬದ್ನಿಕಾಯಿ ಪಲ್ಯ ಬೇಕು, ಉಸುಳಿ ಬೇಕು, ಮೊಸರು ಬೇಕು, ಚಟ್ನಿ ಬೇಕು. ಅದೇ ನಮ್ಗೆ ರುಚಿ ಇರೋದು. ಕೇರಳಕ್ಕೆ ಹೋದ್ರೆ ಅಲ್ಲಿ ಕೊಬ್ಬರಿ ಬೇಕು, ಅಲ್ಲಿ ಮೀನು ಬೇಕು, ಅಲ್ಲಿ ಬಾಯ್ಲ್ಡ್ ರೈಸ್ ಬೇಕು, ಅವ್ರದ್ದು. ತಮಿಳ್ನಾಡಿಗೆ ಹೋದ್ರೆ ಅವರು ರೈಸ್ ತಿಂತಾರೆ, ಅವರು ದೋಸೆ ತಿಂತಾರೆ, ಅವ್ರದ್ದು ಬೇರೆ ರೀತಿ. ಪಂಜಾಬ್ಗೆ ಹೋದ್ರೆ ಗೋಧಿ. ಆ ಭೌಗೋಳಿಕ ಪ್ರದೇಶದಲ್ಲಿ ಬೆಳೆದಂತಹ ಆಹಾರಗಳನ್ನು ನಾವು ಸೇವಿಸಬೇಕು. ಆವಾಗ ನಮ್ಮ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ. ಇವತ್ತು ಬೆಂಗಳೂರಲ್ಲಿ ಮಹಾನಗರ ಆಯಿತು. ಅವು ಯಾವನೋ ಒಂದು ಮೊಮೋಸ್ ಅಂತ, ಇನ್ನೊಂದು ಪಿಜ್ಜಾ ಅಂತ ಬರ್ತದೆ, ಬರ್ಗರ್ ಅಂತ ಬರ್ತವೆ. ಅಲ್ಲ, ಅವ್ರು ಹ್ಯಾಂಗೆ ಮಾಡ್ತಾರೆ ಏನೋ ನಮ್ಗೆ ಗೊತ್ತೇ ಇಲ್ಲ. ಏನು ಎಣ್ಣೆನ ಬ್ಲೀಚ್ ಮಾಡಿ ಮತ್ತು ಅದನ್ನು ಎಣ್ಣೆ ಯೂಸ್ ಮಾಡ್ತಾರೆ. ಅದು ಸ್ವಚ್ಛ ಎಣ್ಣೆ ಅಂತ ಕಾಣಿಸ್ತದೆ ನಮಗೆ. ಈಗ ನೋಡಿ, ಎಷ್ಟೋ ಸರ್ತೆ ನಾವು ಯಾರು ಮನೆಯಲ್ಲಿ ಇಲ್ದಾಗ ನಾವು ಹೋಟೆಲ್ಗೆ ಹೋಗಿ ತಿನ್ನಬೇಕಾಗ್ತದಲ್ಲ, ಎಲ್ಲಿ ತಿನ್ನೋದು ಬೇರೆ ಕಡೆಗೆ. ಸೊ ಈ ರೀತಿ ನಾನು ಹೇಳೋದು ಪರಿಸರ ಯಾಕೆ ಅಂತಂದರೆ, ಆದ್ದರಿಂದ ಆ ರಿಪೋರ್ಟ್ ಏನು ಹೇಳ್ತಾರೆ, ನಮ್ಮಲ್ಲಿ ಸಿಕ್ಕಾಪಟ್ಟೆ ಬೇಡಿಕೆಗಳು ಏರ್ಬಿಟ್ಟ. ಅಷ್ಟು ಬೇಡಿಕೆ ಬೇಕಾ ನಮಗೆ? ನಾವು ಅನೇಕ ವಸ್ತುಗಳನ್ನು ಯೂಸ್ ಮಾಡ್ತೇವೆ. ನಮಗೆ ಎಷ್ಟು ಪ್ಯಾಂಟು, ಶರ್ಟು, ಮಲಗಲಿಕ್ಕೆ ಒಂದು ಕಾಟ್. ನಿಮಗೆ ಭವ್ಯವಾದಂಥ ಬಿಲ್ಡಿಂಗ್ ಬೇಕು, ಭವ್ಯವಾದಂಥ ಕಾರ್ಗಳು ಬೇಕು. 30-40 ಸಾವಿರ ಮೊಬೈಲ್ ಫೋನ್ ತೊಗೊಳ್ತಾರೆ. ಮೊಬೈಲ್ ಫೋನ್ ಅಷ್ಟಕ್ಕೆ ಬೇಕು. ಯಾಕೆ ನನಗೆ ಅರ್ಥನೇ ಆಗಲ್ಲ. ನಮ್ಮ ಕೆಲವೊಂದು ರಿಲೇಟಿವ್ಸ್ ಇದ್ದಾರೆ, ಫಾಸ್ಟ್ ಅದ ಇದು. ಫಾಸ್ಟ್ ಅಂದರೆ ಏನಾಯ್ತು? ಫಾಸ್ಟ್ ಅಂದರೆ ಏನಾಯಿತು ಅಂತಂದೆ. ಓಕೆ, ನಿನಗೆ ಮೆಸೇಜ್ ಫಾಸ್ಟ್ ಬಂತು, ಸೊ ಮುಂದೆ ಏನು? ನನಗೆ ಸ್ವಲ್ಪ ಲೇಟಾಗಿ ಬರ್ಬೋದು, ಏನು ನಾನು ಸಾಯ್ತೇನೇನು ಅಂತಂದೆ. ಇಲ್ಲ, ಅದು ಫಾಸ್ಟ್ ಅಂದರೆ ಮಜಾ ಇರ್ತದೆ. ಏನು ಮಜಾ ಅಂತಂದೆ. ಮಜಾ ನಾವು ಹುಡುಕೋದು ಆ ಥರ ಅಲ್ಲ. ಮಜಾ ಹುಡ್ಕೊಳ್ಳೋದು ನಮ್ಮ ಮನಸ್ಸಿಂದ, ನಮ್ಮ ಹೃದಯದಿಂದ, ನಮ್ಮ ಅನೇಕ ರೀತಿಯ ನಮಗೆ ಅದು ಸಿನಿಮಾದಲ್ಲಿ ತೋರಿಸ್ತಾರೆ. ಹಾಗೆ ನಾವು ಮಜಾ ಹುಡುಕೋದು ಈ ರೀತಿಯಾಗಿದೆ. ಟೆಕ್ನಾಲಜಿ ಥ್ರೂ ಮಜಾ ಹುಡುಕ್ತಾರಂತ. ಬೋರ್ ಹೊಡೆದು ಹೋಗ್ತದೆ ಅದು. ಆ ಮೊಬೈಲ್ ಫೋನ್ಗಳು ಏನೇನು ಮಾಡಿದಾವೆ ನಿಮಗೆ ಗೊತ್ತಿಲ್ಲ. ಇವತ್ತು ಬೆಂಗಳೂರೊಳಗೆ ನೋಡಿ, 1,20,1,40,00,000 ಜನ ಇದ್ದಾರೆ. ಹೌದು, 85,000 ಬರೀ 2 ವೀಲರ್ಸ್ ಇದೆ, 25 ಲಕ್ಷ ಕಾರ್ಗಳಿದ್ದಾವೆ. ಅದು ಧಾರಣಾ ಶಕ್ತಿ ನಾವು ಯೋಚನೆ ಮಾಡಿಲ್ಲ. ಈ ಸಿಟಿ ಒಳಗೆ ಎಷ್ಟು ಜನ ಬರ್ಬೋದು, ಎಷ್ಟು ಇಂಡಸ್ಟ್ರಿ ಹಾಕ್ಬೋದು, ಎಷ್ಟು ಜನಕ್ಕೆ ಕುಡಿಲಿಕ್ಕೆ ನೀರು ಸಿಗುತ್ತದೆ, ಡ್ರೈನೇಜು, ಇದಕ್ಕೆ ಒಂದು ಧಾರಣಾ ಶಕ್ತಿ ಇರ್ತದೆ. ಅಂದರೆ ಅಸೆಸ್ ಮಾಡಬೇಕು ಕ್ಯಾರಿಂಗ್ ಕೆಪಾಸಿಟಿ ಅಂತ. ಆ ಕ್ಯಾರಿಂಗ್ ಕೆಪಾಸಿಟಿ ಹೇಗೆ ಅನುಕೂಲ ಇದ್ದರೆ ನಾವು ಅಷ್ಟು ಇಂಡಸ್ಟ್ರಿಗಳನ್ನು, ಅಷ್ಟು ನೀರನ್ನು, ಅಷ್ಟು ಇದನ್ನು ಮಾಡೋಕ್ಕೆ ಕಾರಣ. ಎಲ್ಲೋ ಬಂದ, ಎಲ್ಲೋ ಬಿಲ್ಡಿಂಗ್ ಏರಿದ. ಹೈ ರೈಸ್ 40 ಫ್ಲೋರು 30 ಫ್ಲೋರು. ಅದು ಒಂದೇ ಅಲ್ಲ ಸರ್. ಅಲ್ಲಿ ಈಗ ಫಾರ್ ಇನ್ಸ್ಟೆನ್ಸ್, ಈಗ ಪೇಪರ್ ಕೊಡೋರು ಬರ್ತಾರೆ, ಕೆಲಸ ಮಾಡೋರು ಬರ್ತಾರೆ, ತರಕಾರಿ ಕೊಡೋರು ಬರ್ತಾರೆ, ಮಕ್ಕಳು ಹೋಗೋದು ಬರೋದು. ಎಷ್ಟು ಎಲೆಕ್ಟ್ರಿಸಿಟಿ ಅದು ಯಾಕೆ ಬೇಕು ಅಂತ ನಾ ಹೇಳೋದು. ಓಕೆ, 3-4ವರೆಗೆ ಹೋಗಿ, 4 ಫ್ಲೋರ್ವರೆಗೆ ಹೋಗಿ, ಏನು 20 ಫ್ಲೋರು 30 ಫ್ಲೋರು ಅಂತಂದ್ರೆ ಏನು? ಹೇಗೆ? ಮೊನ್ನೆ ಏನಾಯಿತು, ಮಯನ್ಮಾರ್ ಒಳಗೆ ಎಲ್ಲ ಬಿಲ್ಡಿಂಗ್ಸ್ ಎಲ್ಲ 4-5 ಸಾವಿರ ಜನ ಬರೀ ಮಯನ್ಮಾರ್ ಒಳಗೆ ಸತ್ತಿದ್ದಾರೆ, ಅಲ್ಲಿಯೂ ಸತ್ತಿದ್ದಾರೆ. ಎಷ್ಟೊಂದು ವೇಸ್ಟ್ ಅದು. ಆಮೇಲೆ ಯುದ್ಧಗಳು ಬೇರೆ ನಡೆದಿದ್ದೇವೆ ನಮ್ಮಲ್ಲಿ. ಯುದ್ಧ ಅಂದರೆ 700 ಟ್ರಿಲಿಯನ್ ಅಷ್ಟು ನಾವು ಆರ್ಮ್ಸನ್ನು ಪ್ರೊಡ್ಯೂಸ್ ಮಾಡ್ತಾ ಇದ್ದೇವೆ ಪ್ರತಿ ವರ್ಷ. ಈ ಟ್ಯಾಂಕರ್ಗಳು, ಗನ್ಗಳು, ಬೆಂಡ್ಗಳು, ಮಿಸೈಲ್ಗಳು ಬೇಕಷ್ಟು. ಅದು ಎಲ್ಲ ಬರೋದು ಒಂದೇ ಪೃಥ್ವಿಯಿಂದನೇ. ಅದರಿಂದ ಅಟ್ಲೀಸ್ಟ್ ನಾವು ಈಗ ರೋಡ್ ಹಾಕಲಿಕ್ಕೆ ನಮಗೆ ಟಾರ್ ಬೇಕು. ಟಾರ್ ಬರೋದು ಪೆಟ್ರೋಲಿಯಂ, ಡೀಸೆಲ್ ಬೈ ಪ್ರಾಡಕ್ಟ್. ಅದು ಅಂದರೆ ಎಷ್ಟು ಎಕ್ಸ್ಪೆನ್ಸಿವ್ ಆಗಿದೆ ನೋಡಿ. ಅಕಸ್ಮಾತ್ ನಮ್ಮ ಮಕ್ಕಳಾಗಿದ್ದರೆ ಆ ಪ್ರೀತಿ ಹಂಚೋಗ್ಬಿಡ್ತಿತ್ತು. ಅದಕ್ಕೆ ಆ ದೇವ್ರು ನಮ್ಮ ಭಾಗ್ಯ ಕೊಡಲಿಲ್ಲ. ಇನ್ನೊಂದು ಏನಾಗಿದೆ, ಈ ಗ್ಲೋಬಲೈಸೇಷನ್, ಜಾಗತೀಕರಣ ಆದಮೇಲೆ ಎಲ್ಲನೂ ಸ್ವಲ್ಪ ಈಸಿ ಆಗಲಿ ಅಂತ ಸಡಿಲೀಕರಣ ಮಾಡಿದ್ರು. ಎಕನಾಮಿಕ್ ಸಡಿಲೀಕರಣ, ಲಿಬರಲೈಸೇಷನ್, ಇಂಪೋರ್ಟ್ ಎಕ್ಸ್ಪೋರ್ಟ್ ಈಸಿ ಆಗಲಿ, ಬೇಗ ಕಾರ್ ಬರಲಿ, ಬೇಗ ಮೊಬೈಲ್ ಬರಲಿ, ಬೇಗ ಕಂಪ್ಯೂಟರ್ ಬರಲಿ ಅಂತ ಹೇಳಿ ಎಲ್ಲರೂ. ಅದು ಒಂದೇ ನಮ್ಮ ದೇಶ ಅಷ್ಟಲ್ಲ, ಏಷ್ಯಾ ಪ್ರತಿಯೊಂದು ಕಂಟ್ರಿ ಹಂಗಾಗಿದೆ. ವಿಯೆಟ್ನಾಂ ಒಳಗೆ ಸಿಕ್ಕಾಪಟ್ಟೆ ಕಾಡಿದ್ದು, ದೊಡ್ಡ ದೊಡ್ಡ ಕಾಡುಗಳಿದ್ದು, ಕಾಡು ಕಡಿದು ಬಿಲ್ಡಿಂಗ್ಸ್ ಕಟ್ಟಿದ್ದಾರೆ, ಕಾಡು ಕಡಿದು ಸಿಟಿಗಳನ್ನು ಕಟ್ಟಿದ್ದಾರೆ. ಮಲೇಷ್ಯಾನ ಹಂಗಾಗಿದೆ, ಇಂಡೋನೇಷ್ಯಾಕ್ಕೆ ನಾವು ಹೋಗಿದ್ದೆ, ಅಲ್ಲಿ ಹೋಗ್ಲಿಕ್ಕಾಗಲ್ಲ ಸಿಟಿಯೊಳಗೆ, ಜಕಾರ್ತಾಲೆಲ್ಲ ಅಷ್ಟು ಕಾರುಗಳು, ಅಷ್ಟು ಬಿಲ್ಡಿಂಗ್ಸು. ಹೇಗೆ ಅಂತ ಪ್ರತಿಯೊಂದು ಏಷ್ಯನ್ ಕಂಟ್ರಿ, ಈಗ ಆಫ್ರಿಕನ್ ಕಂಟ್ರಿನೂ ಆಗ್ತಾಯಿದೆ.
ಮುಂಚೆ ಬರೇ ಪಾಶ್ಚಿಮಾತ್ಯ ದೇಶದೊಳಗೆ ಹೆಚ್ಚು ಔದ್ಯಮೀಕರಣ ಆಗಿ ಅಲ್ಲಿ ಕಾರು ಗೀರು ಬಿಲ್ಡಿಂಗ್, ಅಲ್ಲೂ ಕೂಡ ಅವರು ಹೆಚ್ಚು ಬಿಲ್ಡಿಂಗ್ಸ್ ಕಟ್ಟಲಿಲ್ಲ. ಯುರೋಪ್ನಲ್ಲಿ ಅಮೇರಿಕಾ ಬಿಟ್ಟರೆ, ಯಾಕಂದರೆ ಅಮೇರಿಕಾದಲ್ಲಿ ಭಾಳ ಕಡಿಮೆ ಜನ ಇರೋದು, 35 ಕೋಟಿ ಜನ. ನಮಗೂ 3 ಪಟ್ಟು ಹೆಚ್ಚು ಲ್ಯಾಂಡ್ ಇದೆ ಅವ್ರಿಗೆ. ಅಲ್ಲಿ ಸಿಲ್ವರ್ ಸಿಗ್ತದೆ, ಆಯಿಲ್ ಸಿಗ್ತದೆ, ಎಲ್ಲನೂ ಇದೆ ಅವ್ರಿಗೆ. ನಾವು ಎಲ್ಲ ಕಳ್ಕೊಂಡಿದ್ದೇವೆ. ಗ್ರಾಸ್ ಲ್ಯಾಂಡ್ ಕಳ್ಕೊಂಡಿದ್ದೇವೆ, ಅಂದರೆ ಹುಲ್ಲುಗಾವಲು ಪ್ರದೇಶ ಕಳ್ಕೊಂಡಿದ್ದೇವೆ. ಕಂಟಿ ಅನ್ಕ ನಾವು ಕೇರ ಮಾಡೋದಲ್ಲ. ಕಂಟಿ ಬೇಕು, ಕಂಟಿಯೊಳಗೆ ಇರೋದು ಗುಬ್ಬಿ, ಅವು ಬಟರ್ಫ್ಲೈ ಬರೋದು, ಅದೇ ನಮಗೆ ಜೀವ ವೈವಿಧ್ಯ ಅಂದರೆ ಅನೇಕ ರೀತಿಯ ಪಕ್ಷಿ ಪ್ರಾಣಿ, ಅನೇಕ ರೀತಿಯ ಈ ಪ್ಲಾಂಟ್ಗಳು, ಸಸಿಗಳು, ಗಿಡ, ಕಂಟಿ, ಇವೇ ನಮ್ಮ ಜೀವ. ಅವೇ ಇದ್ದರೆ ನಮ್ಮ ಪೌಷ್ಟಿಕಾಂಶ ಚೆನ್ನಾಗಿರ್ತಾರೆ ಮಣ್ಣಿನಲ್ಲಿ. ಈಗ ಇದರ ಒಂದು ಬಗ್ಗೆ ಹೇಳ್ತೇನೆ. ನಮ್ಮ ಬೆಳಗಾವಿಯಿಂದ ರಾಣೆಬೆನ್ನೂರು ನೀವು ಕೇಳಿರಲ್ಲ, ರಾಣೆಬೆನ್ನೂರು ದಾವಣಗೆರೆಯಿಂದ ಬಂದು, ದಾವಣಗೆರೆಯಿಂದ ಬೆಳಗಾವಿವರೆಗೆ 200 ಕಿಲೋಮೀಟ್ರ್ ಇದೆ. ಅಲ್ಲಿ ಭದ್ರಾವತಿ ರಿವರ್ ಬರ್ತದೆ ಹರಿಹರಕ್ಕೆ. ಅಲ್ಲಿಂದ ಶುರು ಆಯಿತು ಅಂತಂದರೆ ನಿಮಗೆ ಈ ಎಡಕ್ಕೆ ಎಲ್ಲ ಪಶ್ಚಿಮ ಗುಡ್ಡಗಳು, ಪಶ್ಚಿಮ ಘಾಟ, ಸ್ವಲ್ಪ 34 ಕಿಲೋಮೀಟ್ರ್ ಹೋದರೆ ಅಲ್ಲಿಂದ ಶುರು ಆಗೋದು ಪಶ್ಚಿಮ ಘಟ್ಟ ಒಂದು ಕಡೆಗೆ. ಆ ಪಶ್ಚಿಮ ಘಟ್ಟ ಇಳಿತಾ ಇದ್ದಂಗೆ ಕುರುಚಿಲ ಕಾಡು, ಸ್ವಲ್ಪ ಕಂಟಿ ಗಿಂಟಿ ಗಿಡದ ಸ್ವಲ್ಪ ಪದಗಳು ಎತ್ತರ ಕಡಿಮೆ ಇರ್ತದೆ. ಅಲ್ಲಿ ಪ್ರಾಣಿಗಳು ಬೇರೆ ಇರ್ತವೆ. ಅಲ್ಲಿ ಚಿರತೆ ಸ್ವಲ್ಪ ಹೆಚ್ಚಿರ್ತವೆ, ನವಿಲು ಹೆಚ್ಚಿರ್ತವೆ, ನರಿ ಇರ್ತವೆ. ಅಲ್ಲಿ ಅಷ್ಟು ನಮಗಿದು ಸಿಗಲ್ಲ, ಏನು ಹುಲಿ ಆನೆ ಗೀನೆ ಅಲ್ಲಿ ಬರೋಲ್ಲ. ಅಲ್ಲಿ ಬರೋದೆಲ್ಲ ಪಶ್ಚಿಮ ಘಟ್ಟದಲ್ಲಿ. ಈ ಕುರುಚಿಲ ಕಾಡು ಕಡಿಮೆ ಆದಂಗೆ ಈ ನೆಲ ಹೆಂಗಾಗ್ತಾರೆ, ಒಮ್ಮೆಲೆ ನೆಲ ಸಪಾಟಾಗಲ್ಲ, ನೆಲ ತೆಗ್ಗು ದಿನ್ನೆ ಆಗ್ತಾ ಹೋಗ್ತದೆ ಹಿಂಗೆ. ಸೊ ತೆಗ್ಗಿದ್ದದ್ದು ಪ್ರದೇಶ ಎಲ್ಲ ಕೆರೆಗಳಾದವು. 1000 ವರ್ಷ ತೆಗ್ಗು ಮಳೆ ಬಂದು, ಸೊ ಅಲ್ಲಿ 1000 ಕೆರೆ ಇದ್ದಾವೆ. ಹಾನಗಲ್ದಿಂದ ಧಾರವಾಡವರೆಗೆ 1000 ಕೆರೆ, ಸುಂದರವಾದಂಥ ಕೆರೆಗಳು ಇವತ್ತಿಗೂ ನೋಡಿ. ಅದಕ್ಕೆ ಅಲ್ಲಿ ಚಾಲುಕ್ಯರು ಮತ್ತು ಇವರು ಬಂದು ದೊಡ್ಡ ದೊಡ್ಡ ಗುಡಿ ಸ್ತಂಭಗಳನ್ನು ಕಟ್ಟಿದರು, ದೊಡ್ಡ ದೊಡ್ಡ ದೇವಸ್ಥಾನಗಳನ್ನು ಕಟ್ಟಿದರು, ಸುಂದರವಾದಂಥದ್ದು. ಹಾನಗಲ್ನಲ್ಲಿ ತಾರಕೇಶ್ವರ ದೇವಸ್ಥಾನ ಇದೆ, ಇಷ್ಟು ಸುಂದರವಾಗಿದೆ. ಅದರ ಸುತ್ತಮುತ್ತ ಬರೀ ಹಂದಿ. ಅದರ ಇದನ್ನೇ ಇಲ್ಲ ಅವ್ರಿಗೆ. ಒಂದು ಟೂರಿಸಮ್ ಮಾಡ್ಬೋದು, ಕೆರೆಗಳನ್ನು ನಾವು ಡೆವಲಪ್ ಮಾಡ್ಬೋದು. ಅದರ ಪೂರ್ವಕ್ಕೆ ಹುಲ್ಲುಗಾವಲು, ಡೆಕ್ಕನ್ ಪ್ಲಾಟೋ ಅಂತ. ಈ 4 ಪರಿಸರದ ವ್ಯವಸ್ಥೆಗಳು ಒಂದನ್ನೊಂದು ಸೇರಿಕೊಂಡಾವೆ. ಆದ್ದರಿಂದ ಒಂದನ್ನೊಂದು ಸೇರಿಕೊಂಡಿದ್ರಿಂದ ಅಲ್ಲಿ ಪೌಷ್ಟಿಕಾಂಶಗಳು, ಅಂದರೆ ಅಲ್ಲಿ ಎಲೆ ಅದು ಇದು ಹಿಕ್ಕಿ ಪಕ್ಕಿ ಎಲ್ಲ ಬಿಡ್ತಾರಲ್ಲ, ಅದೇ ಗೊಬ್ಬರ ಆಗಿಬಿಡ್ತದೆ. ಅದಕ್ಕೆ ಜೀವ ವೈವಿಧ್ಯ ಭಾಳ ಸುಂದರವಾಗಿತ್ತು. ಜೀವ ವೈವಿಧ್ಯ ಭಾಳ ಸ್ಟ್ರಾಂಗ್ ಆಗಿತ್ತು, ಗಟ್ಟಿ. ಅಂದರೆ ಇವಾಗ ಜೀವ ವೈವಿಧ್ಯ ಚೆನ್ನಾಗಿದ್ದರೆ ನಿಮಗೆ ಗೊಬ್ಬರ ಬೇಕಾಗಿಲ್ಲ. ಒಂದು 100 ವರ್ಷ ಹಿಂದೆ ನಮ್ಮ ರೈತರು ಗೊಬ್ಬರನ ಯೂಸ್ ಮಾಡ್ತಿರ್ಲಿಲ್ಲ. 100 ವರ್ಷದ ಹಿಂದೆ. ಈ ಗೊಬ್ಬರ ಬಂದು ಸುಮಾರು 60-70 ವರ್ಷದಿಂದ ಹೆಚ್ಚಾಗಿದೆ ಅಷ್ಟೇ. ಗೊಬ್ಬರ ಇಲ್ದೇ ಜೋಳ, ಬದ್ನಿಕಾಯಿ ಪಲ್ಯ, ಅವರೆಕಾಳು, ಬ್ಯಾಡಗಿ ಮೆಣಸಿನಕಾಯಿ, ನಿಮಗೆ ಏನು ಬೇಕೋ ಅದನ್ನು ನಾವು ಬೆಳ್ಕೋತ ಬಂದ್ವಿ. ಅದಕ್ಕೆ ರುಚಿನೂ ಬೇರೆ ಇತ್ತು. ಆದ್ದರಿಂದ ಅಲ್ಲಿ ಬೆಳಗಾವಿವರೆಗೆ ನೀವು ಹೋದಂಗೆ ನಿಮಗೆ ಈ ಪ್ರದೇಶಕ್ಕೆ ಸಿಗ್ತಾವೆ. ಏನು ಡೆಕ್ಕನ್ ಪ್ಲಾಟೋ, ಹುಲ್ಲುಗಾವಲು, ಸುಮಾರಷ್ಟು ಹುಲ್ಲುಗಾವಲು 24% 26% ಕಾರ್ಬನ್ ಹೀರ್ಕೊಡ್ತಾರೆ. ಅದು ಹೀರ್ಕೊಂಡು ಅಲ್ಲಿ ಬಿದ್ದದ ಮಳೆಯೆಲ್ಲ ಗ್ರೌಂಡ್ ವಾಟರ್ ಟೇಬಲ್ ಹೆಚ್ಚು ಮಾಡ್ತಾರೆ, ಅಂತರ್ಜಲದ ಮಟ್ಟ ಏರಿಸ್ತದೆ. ಅದೇ ರೀತಿ ನಾನು ಪೇಪರ್ನಲ್ಲಿ ಬರೆದಿದ್ದೆ, ಇಲ್ಲಿ ನಮ್ಮ ಹೆಸರುಘಟ್ಟ ಹತ್ತಿರ ಒಂದು 5,000 ಎಕರೆ ಹುಲ್ಲುಗಾವಲು ಪ್ರದೇಶ ಇದೆ. 5,000 ಎಕರೆ ಅದನ್ನು ಉಳಿಸಿ ಅಂತ ಒಬ್ಬ MLA ಹೋಗಿ, ಸರ್ ಹೆಬ್ಳಿಕರ್ ಅವ್ರು ಹೇಳ್ತಾರೆ, ಅದೇನು ಬರೀ ಹುಲ್ಲಿದೆ ಸರ್, ಅಲ್ಲಿ ಸಿಟಿ ಮಾಡ್ಬೇಕಂತ ಹೊಂಟಿದ್ದ ಒಬ್ಬ MLA. ನಾ ಅದಿದೆ ಅಂತ ಹೇಳಿ ನಿಮ್ಮ ಹೆಸರುಘಟ್ಟ ಕೆರೆ ಉಳಿದಿದೆ. ಆ ಕೆರೆ ಉಳಿದ್ರಿಂದ ಅಲ್ಲಿ ಅಷ್ಟೊಂದು ದ್ರಾಕ್ಷಿ, ಅಷ್ಟೊಂದು ತರಕಾರಿ ಬೆಳೀತಾರೆ, ಅಷ್ಟೊಂದು ಜನ ಇದ್ದಾರೆ. ಅಂತರ್ಜಲ, ಅಂತರ್ಜಲ ಒಂದೇ ಅಲ್ಲ, ಕೆರೆ ಎಂದೆಂದು ಬರ್ತಿಲ್ಲ. ಅದು ಎಲ್ಲಿಂದ ನಗರ ಕೆರೆಯಿಂದ ಬಂದಂಥ ನೀರು ಹೆಸರುಘಟ್ಟಕ್ಕೆ ಬರ್ತಾರೆ. ಹೆಸರುಘಟ್ಟೆಯಿಂದ ಇದು ನಮ್ಮ ಇದು ಇದೆ, ತಿಪ್ಪಗೊಂಡನಹಳ್ಳಿ ಹೋಗ್ತಾರೆ. ಅಂದರೆ ಯಾವ ರೀತಿ ನೋಡಿ ತೊರೆಗಳಿದ್ದು, ಯಾವ ರೀತಿ ನೀರು ಹರಿದು, ಹಳ್ಳ ಕೊಳ್ಳ ಹೊಂಡ ಇವೆಲ್ಲ, ಅಂದರೆ ಅದಕ್ಕೆ ವೆಟ್ಲ್ಯಾಂಡ್ಸ್ ಅಂತೇನು, ಅಂದರೆ ಎಲ್ಲಿ ನೀರು ಹರಿದು ಪ್ರದೇಶ ಬರೋದು, ಅವೆಲ್ಲ ನಾವು ಮುಗಿಸ್ಬಿಟ್ಟೇವೆ. ಎಲ್ಲ ರೋಡ್ ಹಾಕೋದು, ಇಂಡಸ್ಟ್ರಿ ಮಾಡೋದು, ಲೇಔಟ್ ಮಾಡೋದು ಮಾಡಿ ಇವತ್ತು ಗ್ಲೋಬಲ್ ವಾರ್ಮಿಂಗ್ ಆಗಿಬಿಡ್ತದೆ. ಯಾಕಂದ್ರೆ ಪ್ರತಿಯೊಂದು ಅಂಗಡಿ, ಪ್ರತಿಯೊಂದು ವೆಹಿಕಲ್ಲು, ಪ್ರತಿಯೊಂದು ಬಿಲ್ಡಿಂಗು ಅದ್ರ ಮೇಲೆ ಬಿದ್ದಂಥ ಸೂರ್ಯ ರೇಡಿಯೋ ಆ್ಯಕ್ಟಿವಿಂದ ಅದು ರೇಡಿಯೇಟ್ ಆಗ್ತದೆ. ಅದರಿಂದ ಗ್ಲೋಬಲ್ ವಾರ್ಮಿಂಗ್ ಹೆಚ್ಚು. ಇವತ್ತು ನಿಮ್ಗೆ ಎಲ್ಲೂ ನೋಡ್ಲಿಕ್ಕೆ ಸಿಗೋದಲ್ಲ, ಹುಲ್ಲು ನೋಡ್ಲಿಕ್ಕೆ ಸಿಗೋದಲ್ಲ, ಮಣ್ಣು ನೋಡ್ಲಿಕ್ಕೆ ಸಿಗೋಲ್ಲ, ಗುಬ್ಬಿ ನೋಡ್ಲಿಕ್ಕೆ ಸಿಗೋದಲ್ಲ. ಇಲ್ಲಿ ಜೀವ ವೈವಿಧ್ಯ ಎಲ್ಲಿದೆ? ಅವು ಹೇಳಿದ್ದಂತ ಸರ್ ಹೆಬ್ಳಿಕರ್ ಅವ್ರು ಏನೋ ಬರ್ದಾರ, ಅವ್ರಿಗೆ ಗೊತ್ತಾಗಿಲ್ಲ, ಸಿಟಿ ಮಾಡ್ಲಿಕ್ಕೆ ಹೊರಟಿದ್ದ, ಅವ್ನು ದುಡ್ಡು ಮಾಡಬೇಕು ಅಂತ. 5,000 ಎಕರೆ ರಿಯಲ್ ಎಸ್ಟೇಟ್ ಮಾಡು, ಸಿಟಿ ಮಾಡಿ ಡೆವಲಪ್ ಮಾಡೋಣ.
ಈಗಾಗಲೇ ನಮ್ಮ ಸಿಟಿ ಡೆವಲಪ್ ಆಗಿ ಜನರಿಗೆ ನೀರು ಸಿಗೋದಿಲ್ಲ ಕುಡಿಯೋದು. ಜನರು ಎಲ್ಲೆಲ್ಲಿ ಹೋಗ್ಬೇಕು ಅಂತಂದರೆ ಆಗ್ತಾಯಿಲ್ಲ. ನಾವು ಹಿಂದೆ ಅಟ್ಲೀಸ್ಟ್ ಒಂದೇನೋ ಒಳ್ಳೆ ಭಾಷಣ ಯಾರೋ ಬರ್ತಾಯಿದ್ರೆ ಮ್ಯೂಸಿಕ್ ಬರ್ತಾಯಿದ್ದಾರೆ ಅಂತ ಹೋಗ್ತಾ ಇದ್ವಿ. ಇವತ್ತು ಏನು ದೊಡ್ಡದು ಮ್ಯೂಸಿಕ್ ಅಂದರೆ ಹೋಗ್ಲಿಕ್ಕೆ ಇಷ್ಟ ಇಲ್ಲ. ಎಲ್ಲಿ ದೂರ ಹೋಗ್ಬೇಕಲ್ಲ, ಇವ್ನು 7 ಕಿಲೋಮೀಟ್ರ್ ಹೋಗ್ಬೇಕು ಅಂತಂದ್ರೆ ಸಿಕ್ಕಾಪಟ್ಟೆ ರೋಡು ಟ್ರಾವೆಲ್ಲು, ಇದು ಅಲ್ಲಿ ಗಾಡಿಗಳು ಗಂಟೆಗಟ್ಟಲೆ ಟೈಮ್ ಹೋಗುತ್ತೆ, ಪಾರ್ಕಿಂಗ್ ಜಾಗ ಸಿಗೋದಿಲ್ಲ, ಗಾಡಿಗಳು ಹೋಗ್ಲಿಕ್ಕೆ ಆಗೋದಲ್ಲ. ಎಲ್ಲ ಕಡೆಗೂ ಮೆಟ್ರೋಲೇ ಹೋಗ್ಬೇಕು, ಮೆಟ್ರೋ ಅಲ್ಲಿಂದ ಮತ್ತೆ ನಡ್ಕೊಂಡು ಹೋಗ್ಬೇಕು. ಸೊ ಈ ರೀತಿ ನಮ್ಮ ಮಹಾನಗರಗಳು ಬೆಳೆದಾವೆ. ಅದೆಲ್ಲ ಸರಿಯಪ್ಪ, ಸಿಟಿ ಸುತ್ತೋದು, ಹುಡುಗಿಯರು ನೋಡೋದು, ಆದ್ರೆ ಒಂದು ಕೆಲಸ ಸಿಕ್ಬಿಟ್ರೆ ಎಲ್ಲ ಸರಿ ಹೋಗುತ್ತೆ. ಈ ಮಹಾನಗರಗಳು ಬೆಳಿಬಾರ್ದು. ನಮ್ಮಲ್ಲಿ ಇಡೀ ಕರ್ನಾಟಕವನ್ನು ಬೇರೆ ಬೇರೆ ಕಡೆ ಇಂಡಸ್ಟ್ರಿಗಳನ್ನು ತಗೊಂಡು ಹೋಗಿ ಬೇರೆ ಜಿಲ್ಲೆಗಳನ್ನು ಬೆಳೆಸಬೇಕು. ಈ ಹುಬ್ಬಳ್ಳಿ, ಧಾರವಾಡ, ನಾನು ಅದಕ್ಕೆ ಹೇಳಿದೆ, ಅಲ್ಲೇನಾಗಿದೆ ಟಾಟಾದವರು ಹೋದ ವರ್ಷ ನಾವು ಒಂದು ಕಾನ್ಫರೆನ್ಸ್ ಮಾಡಿದ್ವಿ ಧಾರವಾಡನಲ್ಲಿ. ದೊಡ್ಡ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಎಲ್ಲ ಕರೆದೆ ನಾನು ಹೇಳಿದೆ, ಟಾಟಾ ನಿಮಗೆ ಒಳ್ಳೆ ಹೆಸರಿದೆ, ಯಾಕಂದ್ರೆ ರತನ್ ಟಾಟಾ ಏನಾದರೂ ಕೂಡ ಸ್ವಲ್ಪ ಬಡ ಜನರಿಗೆ ನೋಡ್ತಿದ್ರು, ಅವರೆಲ್ಲ ಚಾರಿಟೀಸ್ ಮಾಡ್ತಿದ್ರು. ನೀವು ಇಲ್ಲಿ ಬಂದು ಅವ್ರು ಹೇಳಿದ್ರು, ಇಲ್ಲ ಸರ್ ನಾವು 4 ಕೆರೆ ಮಾಡಿದ್ದೇವೆ. ನೀವು 4 ಕೆರೆ ಮಾಡಿದ್ರಿ, ಆದರೆ ಈ 1,000 ಎಕರೆ ಏನಿತ್ತು, ಈ 1000 ಎಕರೆ ಆ ಒಂದು ಪ್ರದೇಶ ಒಳಗೆ ಬರೋದು ಯಾವುದು 4 ಏನು ಪರಿಸರ ವ್ಯವಸ್ಥೆ ಇದೆಯಲ್ಲ, ಅಲ್ಲಿ ಪಾಪ ನಮ್ಮ ಒಬ್ಬರು ಉತ್ತಂಗಿ ಅಂತ ಪ್ರಿನ್ಸಿಪಾಲ್ ಇದ್ದರು, ಹೇಳಿದರು ಇಲ್ಲಿ ಯಾವುದೂ ಬಿಲ್ಡಿಂಗ್ಸು, ನ್ಯಾಷನಲ್ ಹೈವೇ, ಇಂಡಸ್ಟ್ರಿಗಳು ಬರಬಾರ್ದು. ಯಾಕಂದ್ರೆ ಅಲ್ಲಿ ಎಲ್ಲ ಕೆರೆಗಳು ನಾಶ ಮಾಡಿಬಿಟ್ರು. ಕೆರೆಗಳು ನಾಶ ಮಾಡಿಬಿಟ್ಟು ಇಂಡಸ್ಟ್ರಿಗಳನ್ನು ಕಟ್ಟಿದ್ದಾವೆ ಅಲ್ಲಿ. ನಾನು ಒಂದು ಸರ್ತಿ ಜಗದೀಶ್ ಶೆಟ್ಟರ್ಗೆ, ಸರ್ ಅಲ್ಲಿ ನಾವು ಏನು ಮಾಡೋದಪ್ಪ, ಇಲ್ಲಿ ಇಂಜಿನಿಯರ್ಸ್ ಬರ್ತಾರೆ, ಇಲ್ಲಿ ಲ್ಯಾಂಡ್ ಇದೆ ಸರ್ ಗೌರ್ಮೆಂಟು, ಇಲ್ಲಿ ಹಾಕೋಣ ಅಂತಾರೆ ಅಂತ. ನಾನು ಅದಕ್ಕೆ ವಿಜಯ್ ಕುಮಾರ್ ಇದ್ದಾಗ ಒಂದು ಪ್ರಪೋಸಲ್ ಕೊಟ್ಟೆ ಅವ್ರಿಗೆ, ಸರ್ ನಿಮ್ಮಲ್ಲಿ PWD ಅಂತ ಡಿಪಾರ್ಟ್ಮೆಂಟ್ ಇದೆ, ರೆವಿನ್ಯೂ ಡಿಪಾರ್ಟ್ಮೆಂಟ್ ಇದೆ, ಫಾರೆಸ್ಟ್, ಅವನ್ನೆಲ್ಲರಿಗೂ ಸೇರಿಸಿ ಈ ಥರ ಇದೆ. ಈಗ ವೆಟ್ ಲ್ಯಾಂಡ್ ಅಂತ ಇರ್ತದೆ, ಗ್ರಾಸ್ ಲ್ಯಾಂಡ್ ಅಂತ ಇರ್ತದೆ, ಜೌಳು ಪ್ರದೇಶ ಅಂತ ಇರ್ತದೆ, ಅಲ್ಲೆಲ್ಲ ಬಿಲ್ಡಿಂಗ್ಸ್ ಬರಬಾರ್ದು, ರೋಡ್ಗಳು ಬರಬಾರ್ದು, ಅದನ್ನು ಬಿಟ್ಟು ಬೇರೆ ಕಡೆ ಹಾಕಿ ಇಂಡಸ್ಟ್ರೀಸು. ಅವನು ವಂಡರ್ಫುಲ್ ಇದೆ ಅಂತಂದ್ರು ಅವರು. ಅದಾದಮೇಲೆ ಅವರು ಇದು ಅಡಿಷನಲ್ ಚೀಫ್ ಸೆಕ್ರೆಟರಿ, ಆಮೇಲೆ ಚೀಫ್ ಸೆಕ್ರೆಟರಿ, ಆದರೂ ಆಮೇಲೆ ಏನು ಮಾಡಲಿಕ್ಕಾಗಿಲ್ಲ. ನಾವು ಸರ್ಕಾರಕ್ಕೆ ಹೇಳ್ತಾನೆ ಹೇಳ್ತೀವಿ, ಆಗಲಿಲ್ಲ. MB ಪಾಟೀಲ್ ಅವ್ರಿಗೂ ಹೇಳಿದ್ದೆ ನಾನು, ಸರ್ ಧಾರವಾಡ ಒಳಗೆ ಒಂದು ಕೆರೆ ಉಳಿಸಿದೆ ನಾನು ಮೊನ್ನೆ. ಕೆರೆ ಒಂದು ಉಳಿಸಿದ್ದಷ್ಟೇ ಅಲ್ಲ, ಅಲ್ಲಿ ಇವನು ನಮ್ಮ ಶ್ರೀಲಂಕಾದು ಮುರಳೀಧರ್ ಮುತ್ತಯ್ಯ ಅಂತ ಬಾಲರ್, ಹಾಂ ಬಂದಿತ್ತು ನೋಡ್ರಿ ನಂದೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ, ನಂದು ಅವನದೆಲ್ಲ ಫೋಟೋ ಹಾಕಿ. ನಾ ಹೇಳಿದೆ ಅವ್ನಿಗೊಂದು ಇಂಡಸ್ಟ್ರಿ ಕೊಟ್ಟರಲ್ಲಿ, ಅವನು 10-12 ಎಕರೆ ತೊಗೊಂಡ ಇಂಡಸ್ಟ್ರಿ. ಎಲ್ಲಿ? ಧಾರವಾಡನಲ್ಲಿ. ಮುತ್ತಯ್ಯ ಮುರಳೀಧರ್. ಅಲ್ಲಿ ಅವನು ದೊಡ್ಡ ಎಷ್ಟೋ ಒಂದು 1,200 ಕೋಟಿ ಹಾಕ್ತೀನಿ ಅಂತ ಹೇಳಿದ. ಸರ್ 200-300 ಜನಕ್ಕೆ ಎಂಪ್ಲಾಯ್ಮೆಂಟ್ ಕೊಟ್ಟರು. ನಾನು ಇಲ್ಲಿ ಬಂದು ಲೆಟರ್ ಬರೆದು, ಅಲ್ಲಿ ಪಾಪ ನಿಮ್ಮ TV ಅವರೆಲ್ಲ ನನ್ನ ಕರ್ಸಾರ, ಇಲ್ಲಿ ಯಾರು ಮಾತಾಡೋರಿಲ್ಲ, ನೀವೇ ಬರಬೇಕು, ಇಲ್ಲಿ ಕುಡಿಯೋ ನೀರಿಲ್ಲ ನಿಮ್ಗೆ ಗೊತ್ತ. ಹೋದೆ ನಾನು, ಓದಿ ಎಲ್ಲ TV ಒಳಗೆಲ್ಲ ಹಾಕಿದರು, ಪೇಪರ್ನವರು ಬರೆದ್ರು. ನಾ ಹೇಳಿದೆ ಇಲ್ಲಿ ಕುಡಿಲಿಕ್ಕೆ ನೀರಿಲ್ಲ. ಧಾರವಾಡ ಒಳಗೆ ಬೇಕಾದಷ್ಟು ವಂಡರ್ಫುಲ್ ಬಯೋಡೈವರ್ಸಿಟಿ ಇತ್ತು, ಕೆರೆಗಳಿದ್ದು, ತೋಟಗಳಿದ್ದು, ಕವಳಿ ಹಣ್ಣು ಇಂಥವೆಲ್ಲ ಬೇಕಾದಷ್ಟು ಸಿಗ್ತಿದ್ದು, ಪ್ಯಾರ್ಲ ಹಣ್ಣು, ಮಾವಿನ ಹಣ್ಣು, ಜಂಬೆ ಹಣ್ಣು, ಇವೆಲ್ಲ ಇಲ್ಲೇ ಇಲ್ಲ. ಅದಕ್ಕೆ ಬೇಂದ್ರೆ, ಕಣಿವಿ, ಮಲ್ಲಿಕಾರ್ಜುನ್ ಮನ್ಸೂರ್, ಭೀಮಸೇನ್ ಜೋಶಿ, ಗಂಗೂಬಾಯಿ ಹಾನಗಲ್, ಬಸವರಾಜ್ ರಾಜ್ಗುರು, ಬಾಲೇಖಾನ್ ಇಂಥವರೆಲ್ಲ ಬೆಳೀಲಿಕ್ಕೆ ಸಾಧ್ಯ ಆಯಿತು ಪರಿಸರದಿಂದ. ಇದು ಬಂದಿಗೆ ನೀವು ಮುರಳೀಧರ ಅವಂಗೆ ಕೊಟ್ಟರೆ ಅವ್ನು ಏನು ಮಾಡ್ತಾನೆ, ಬಿವ್ರೇಜ್ ಅವನೇ ಏನು ಇದು ಮಾಡೋದು, ಏನು ಕೋಕೋ-ಕೋಲಾ ಅಂತ ಒಂದು ಬಾಟ್ಲು ಕೊಡೋದು, ಅವ್ನು ಕೋಕೋ-ಕೋಲಾ ಕೊಟ್ಬಿಡ. ಅವ್ನು MB ಪಾಟೀಲ್ರಿಗೆ ಲೆಟ್ರ್ ಬರೆದೇನು, MB ಪಾಟೀಲ್ ನನಗೆ ಗೊತ್ತಿದೆ, ಅವರು ಏನು ಮಾಡಲಿ ಹೆಚ್ಚು ಅಂದರೆ ಪಾಪ ಅವರು ಇಟ್ಕೊಂಡು ಕೂತರು. ಕಡೆಗೆ ಪಾಪ ಅವ್ನು ಗುಂಜನ್ ಕೃಷ್ಣ ಅಂತ IAS ಸೆಕ್ರೆಟರಿ, ಅವಳಿಗೆ ನಾನು ಹೇಳಿದೆ, ಮೇಡಮ್ ಯು ಡೋಂಟ್ ನೋ ದ ಹಿಸ್ಟ್ರಿ ಆಫ್ ಧಾರವಾಡ, ಗ್ರೇಟ್ ಪೋಯೆಟ್ಸ್, ರೈಟರ್ಸ್, ಸಿಂಗರ್ಸ್, ವಂಡರ್ಫುಲ್ ಲ್ಯಾಂಡ್, ಇಟ್ಸ್ ಅ ಲ್ಯಾಂಡ್ ಆಫ್ ಕಲ್ಚರ್ ಆಫ್ ಇಂಡಿಯಾ. ಅವಳು ಪಾಪ ನನ್ನ ಕೇಳಿದ್ಲು, ಎಲ್ಲ ನನ್ನ ಮಾತು ಕೇಳಿದ್ಲು. ಆಮೇಲೆ ಇಂಡಸ್ಟ್ರಿ ಸೆಕ್ರೆಟ್ರಿಗೆ ಹೇಳಿದ್ಲು, ಹಿಂಗೆ ಸುರೇಶ್ ಹೆಬ್ಳೇಕರ್ ಹೇಳ್ತಿದ್ದಾರೆ, ಓಕೆ ಅಂತ ಅವ್ರು ಬರೆದ್ರು, ಡೋಂಟ್ ಗಿವ್ ಇಟ್ ಅಂತ ಹೇಳಿ. ನಾನು ಸ್ಟಾಪ್ ಮಾಡಿದೆ ಅದನ್ನು. ಹಾಂ, ಅವರು ನಾನು ಸ್ಟಾಪ್ ಮಾಡಿ, ನನಗೇನು ಗೊತ್ತಿಲ್ಲ ಅವ್ನು ಯಾರು, ನಾನು ಹೆಚ್ಚು ಅಷ್ಟು ಗೊತ್ತು. ಅವ್ನು ಬಾಲರ್ ಇರ್ಬೋದು, ಏನು ಬೇರೆ ಇರ್ಬೋದು. ನೀವು ಪರಿಸರ ಹಾಳು ಮಾಡಿ ಪಾಪ 1000 ಜನಕ್ಕೆ ಕುಡಿಲಿಕ್ಕೆ ನೀರಿಲ್ಲ. 20 ಲಕ್ಷ ಲೀಟ್ರು ದಿವಸ ಕುಡಿಲಿಕ್ಕೆ, ಅವಂಗೆ 20 ಲಕ್ಷ ಕುಡಿಯೋ ನೀರು ಅವನಿಗೆ ಫ್ಯಾಕ್ಟ್ರಿಗೆ ರೆಡಿ ಇತ್ತು ಸರ್ಕಾರ ಕೊಡೋದು. 20 ಲಕ್ಷ ಅಂದರೆ ನೀವು 2 ಬಾಟ್ಲಿಗೆ ಕೊಡ್ರಿ, 10 ಲಕ್ಷ ಜನಕ್ಕೆ ಕುಡಿಯೋ ನೀರು. ಪಾಪ ಆರಾಮಾಗಿರ್ತಾರ. ಆಮೇಲೆ ಎಲ್ಲರಿಗೂ ಅನಿಸ್ತು, ಅಲ್ಲಿ IIT ಅವ್ರಿಗೆ, ಸರ್ ನೀವು ಹೇಳಿದ್ದೆ ಒಳ್ಳೆ ಆಯಿತು, ಯಾಕೆ ನಮ್ಮ ಮಾತು ಯಾರು ಕೇಳೋದಿಲ್ಲ ಅಂತ. ಸೊ ಈ ಥರ ನಾವು ಒಮ್ಮೆ ಪರಿಸರದಲ್ಲಿ ಈ ಥರ ಮಾಡಬೇಕಾಗ್ತದೆ. ಯಾಕ್ರಿ ಡಿಪಾರ್ಟ್ಮೆಂಟ್ ಸೇರ್ಕೊಂಡಿದ್ದೀರಾ? ಹೋಗಿ ಅಮ್ಮೆ ಕಾಯ್ಸಕ್ಕೆ ಹೋಗಿ. ನಾನು ಮಾತಾಡಿದ ಮೇಲೆ ಅರ್ಥ ಆಯ್ತು ಅವ್ರಿಗೆ. ಕೆಲವರು ನನ್ನ ಮೇಲೆ ಭಾಳ ಕೋಪ ಇತ್ತು. ಅಲ್ಲಿ ಹುಬ್ಳಿ ಒಳಗೆ ಒಂದು ಸತಿ ನಾನು ಮಾತಾಡಿದೆ, ಅಲ್ಲಿ ಹೋದಾಗ ಇಂಡಸ್ಟ್ರಿಯಲ್ ಕರೆದಿದ್ರು. ಸರ್ ನಿಮ್ಮ ಮೇಲೆ ನಮಗೆ ಅವಾಗ ಕೋಪ ಆಯಿತು, ಯಾಕಂದ್ರೆ ನೀವು ಏನು ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್, ನಾನು ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬೇಡ ಅಂತ ಹೇಳೋದಲ್ಲ, ಇಂಡಸ್ಟ್ರಿ ಎಲ್ಲಿ ಹಾಕಬೇಕು, ಎಂಥ ಇಂಡಸ್ಟ್ರಿಗಳು ಬೇಕು. ಈಗ ಇಂಥ ಇಂಡಸ್ಟ್ರಿ ಬೇಕಾ ನಮಗೆ?
ನಮ್ಮ ದೇಶದಲ್ಲಿ 140 ಕೋಟಿ ಜನ ಇದ್ದಾರೆ. ನಮಗೆ ಕುಡಿಯೋ ನೀರು ಬೇಕು, ಮಜ್ಜಿಗೆ ಬೇಕು, ಲಿಂಬೆ ಹಣ್ಣು, ಎಳ್ನೀರು ಬೇಕು. ನೀವು ಅದನ್ನು ಬಿಟ್ಟು ಕೋಕೋ ಕೋಲಾ ಮಾಡೋದಕ್ಕೆ ನೀವು ಕೊಟ್ಟು ಕುಡಿಯೋ ನೀರಿಲ್ಲ ಅಂತಂದರೆ ಹ್ಯಾಂಗ್ರಿ? ಅದೇನು ಅದಕ್ಕೆ ಅದು ಹೆಂಗೆ ಅಂತಂದ ನಾನು. ಇಂಥ ಸರ್ಕಾರ ಅಂತಲೂ ಹೇಳೋದಿಲ್ಲ. ನಮಗೆ ಜನರಿಗೆ ಕುಡಿಯೋ ನೀರು ಬೇಕು. ಅವನು ಮುರಳೀಧರ್ ಮುತ್ತಯ್ಯ ದೊಡ್ಡ ಮನುಷ್ಯ ಇರ್ಬೋದು, ಅವನಿರಲಿ, ಆದರೆ ಇಲ್ಲಿ ನಾವು ಕುಡಿಲಿಕ್ಕೆ ನೀರು ಸಾಧ್ಯವಿಲ್ಲ ಅಂತ. ಸೊ ನಾವಿಲ್ಲಿ ಅರ್ಬನ್ ಫಾರೆಸ್ಟು ಮಾಡಿದ್ವಿ. ಅವಾಗ ಆರ್ಮಿ ನಮಗೆ AC ಅಂತಿದೆ, ಓಲ್ಡ್ ಏರ್ಪೋರ್ಟ್ ರೋಡ್, ಓಲ್ಡ್ ಏರ್ಪೋರ್ಟ್ ರೋಡಲ್ಲಿ 200 ಎಕರೆ ನಮ್ಗೆ ಜಾಗ ಕೊಟ್ಟರು. 50,000 ಗಿಡ ಬೆಳೆಸಿದ್ದೇವೆ ಅಲ್ಲಿ. ಮಿಲಿಟರಿ ಕ್ಯಾಂಪಸ್. 50,000 ಗಿಡ. SM ಕೃಷ್ಣ ಚೀಫ್ ಮಿನಿಸ್ಟರ್ ಅವಾಗ. 25 ವರ್ಷದಿಂದ. ಹೌದು, 25 years ago. ಒಂದು 20 ವರ್ಷ ಆಗಿರ್ಬೇಕು. 2003 ಇದ್ದರು ಅವರು. 50,000 ಟ್ರೀಸ್, ವಂಡರ್ಫುಲ್ ಟ್ರೀಸ್ ಆಗಿದ್ದಾವೆ. ಇವತ್ತು ಹೋಗಿ ನೋಡ್ರಿ. ಆಮೇಲೆ ಬೆಳಗಾಂ ಒಳಗೆ ನಾವು VTU ಇದೆ ಯೂನಿವರ್ಸಿಟಿ, ವಿಕ್ಟೋರಿಯಾ ಟೆಕ್ನಾಲಜಿ ಯೂನಿವರ್ಸಿಟಿ. ಅಲ್ಲೇ ನಾವು ಒಂದು ಜರ್ಮ್ ಪ್ಲಾಸಮ್ ಬ್ಯಾಂಕ್ ನಮ್ಮ ಮಗ ಮಾಡಿದ್ದಾನೆ ಅಲ್ಲಿ. ಅಂದರೆ ಈ ಪಶ್ಚಿಮ ಘಟ್ಟದಲ್ಲಿ ಸಿಗುವಂಥ ರೇರ್, ಅಂದರೆ ಭಾಳ ವಿರಳವಾದಂಥ ಟ್ರೀಸ್ಗಳನ್ನು ತಂದು ಅಲ್ಲಿ ಬೆಳೆಸಿದ್ದಾನೆ. ದೊಡ್ಡ ಫಾರೆಸ್ಟ್ ಮಾಡಿದ್ದಾನೆ. ಈಗ ನಮ್ಮ 4-5 ಎಕರೆ ಒಳಗೆ ವಂಡರ್ಫುಲ್ ಫಾರೆಸ್ಟ್ ಆಗಿದೆ ಅಲ್ಲಿ. ಕೆಳಗೇರಿ ಅಂತ ಇನ್ನೊಂದು ಲೇಕ್, ಅಲ್ಲೇ ನಾನು ಈಜು ಕಲ್ತಿದ್ದು. ಆ ಕೆಳಗೇರಿ ನಾನು ಈಜು ಕಲ್ತಿದ್ದೆ ಅಲ್ಲಿ ಧಾರವಾಡದಲ್ಲಿ ಕೆಳಗೇರಿ ಕೆರೆ. ಅಲ್ಲಿ ನಾ ಹೇಳಿದ್ನೆಲ್ಲ, ಎಲ್ಲ ಈಜ್ತಾ ಇದ್ವಿ, ಅಲ್ಲೇ ನೀರು ಕುಡಿತಾ ಇದ್ವಿ. ಕೆಳಗೇರಿ ಈಗ ಪೂರ್ತಿ ನಾಶ ಆಗಿದೆ. ಅದು ಪೂರ್ತಿ ನಾಶ ಆಗಿ ಹೆಸಿಂತಾಗಿಬಿಟ್ಟಿದೆ. ಅಲ್ಲಿ ಯಾರು ಕೇಳ್ತಾ ಇಲ್ಲ. ಸುಮ್ಮನೆ ಬರ್ತಾರ, ಒಂದು ಫೋಟೋ ಬರ್ತದೆ, ನಾವು ಒಬ್ಬ ಜಡ್ಜ್ ಬಂದ, ಇದು 15 ದಿವಸ ಒಳಗೆ ಸರಿ ಆಗಬೇಕು. ಹೆಂಗೆ ಆಗ್ತದೆ? ಆಗೋದಿಲ್ಲ. ಅವ್ನು ಜಡ್ಜ್ ಇರಬಾರ್ದು, ಏನಾದರೂ ಪ್ರೈಮ್ ಮಿನಿಸ್ಟರ್ ಆದ್ರೆ ಆಗೋದಿಲ್ಲ. ಅದು ಒಂದು ಹನಿ ನೀರು ಕೂಡ ನಾವು ಪ್ರೊಡ್ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ. ನೀವು ಎನರ್ಜಿ ಮಾಡ್ಬೋದು, ಸೋಲಾರ್ ಎನರ್ಜಿ ಮಾಡ್ಬೋದು, ವಿಂಡ್ ಎನರ್ಜಿ ಮಾಡ್ಬೋದು. ಒಂದು ಹನಿ ನೀರು ಎಷ್ಟು ಕೋಟಿ ವರ್ಷಗಳ ಹಿಂದೆ ಎಷ್ಟಿತ್ತು ನೀರು, ಇವತ್ತು ಅಷ್ಟೇ ಇದೆ. ಇನ್ನು ಕೋಟಿ ವರ್ಷ ಆದಮೇಲೂ ಅಷ್ಟೇ ಇರ್ತದೆ. ಆದರೆ ನೀರಿನ ಸದ್ಬಳಕೆ ಹೇಗೆ ಮಾಡಬೇಕು, ಎಷ್ಟು ಬೇಕು, ಎಲ್ಲಿ ಮಾಡಬೇಕು, ಹೇಗೆ ಉಳಿಸ್ಬೇಕು ನೀರು, ಇದ್ರ ಬಗ್ಗೆ ನಾವು ಯಾವಾಗಾದರೂ ಯೋಚನೆ ಮಾಡ್ತಿರ್ಬೇಕು. ಮತ್ತು ನಾನೇನು ಇವತ್ತು ರಾಣೆಬೆನ್ನೂರಿನ ಬೆಳಗಾಂಬರಿ ಅಂತ ಹೇಳಿದೆ, ಅಂಥದ್ದು ನಾವು ಉಳಿಸಿದರೆ ಇಡೀ ಕರ್ನಾಟಕಕ್ಕೆ ಆಗೋವಂಥ ನಾವು ಧಾನ್ಯ ಮತ್ತು ತರಕಾರಿನ ಬೆಳೆಸ್ಬೋದಾಗಿತ್ತಲ್ಲಿ. ಅದು ಎಗ್ರಿಕಲ್ಚರ್ ಯೂನಿವರ್ಸಿಟಿ ಅವ್ರಿಗೂ ಗೊತ್ತಿದ್ದಿಲ್ಲ ಪಾಪ. ರೆವಿನ್ಯೂ ಡಿಪಾರ್ಟ್ಮೆಂಟು ಇಂಟ್ರೆಸ್ಟ್ ತೊಗೊಳ್ಳಿಲ್ಲ, ಫಾರೆಸ್ಟ್ ಡಿಪಾರ್ಟ್ಮೆಂಟು ಇಂಟ್ರೆಸ್ಟ್ ತೊಗೊಳ್ಳಿಲ್ಲ. ಅಲ್ಲಿ ಒಂದು ಕಡೆಗೆ ರಾಣೆಬೆನ್ನೂರು 10,000 ಎಕರೆ ಸ್ಯಾಂಕ್ಚುರಿ ಇದೆ. 10,000 ಎಕರೆ. ಈ ಬ್ಲ್ಯಾಕ್ ಬಕ್ ಸ್ಯಾಂಕ್ಚುರಿ ಅಂತ. ಬ್ಲ್ಯಾಕ್ ಬಕ್ ಅಂದರೆ ಜಿಂಕೆ ಥರ. ಅಲ್ಲಿ ನಾನು ಒಂದು ಚಿತ್ರ ಮಾಡಿದೆ ಇದರ ಮೇಲೆ, ಗ್ರೇಟ್ ಇಂಡಿಯನ್ ಬಸ್ಟಾರ್ಡ್ ಅಂತ. ಗ್ರೇಟ್ ಇಂಡಿಯನ್ ಬಸ್ಟಾರ್ಡ್ ಬಹಳ ಖಚಿತವಾದಂತಹ ಪಕ್ಷಿ. ಅದು ರಾಜಸ್ಥಾನ ಒಳಗೆ ಮಾತ್ರ ಹೆಚ್ಚು ಸಿಗ್ತವೆ. ಪಾಕಿಸ್ತಾನ ಒಳಗೆಲ್ಲ ಹೊಡೆ ತಿನ್ಬಿಟ್ರು. ರಾಜಸ್ಥಾನ ಒಳಗೆ ಒಂದು ಸ್ವಲ್ಪ ಉಳ್ಕೊಂಡಿದ್ದಾವೆ, 2,000-3,000. ನಮ್ಮ ಕರ್ನಾಟಕ ಸ್ವಲ್ಪ ಹೆಚ್ಚಿತ್ತು, ಅಲ್ಲಿ ಯಾವುದೂ ಇಲ್ಲ. ಈಗ ಅಲ್ಲೇ ಮಾತ್ರ ಇತ್ತು. ಅಲ್ಲಿ ಲಾಸ್ಟ್ ಒಂದಿತ್ತು, ಒಂದು 2 ಎಗ್ ಹಾಕಿತ್ತು. ಒಬ್ಬ ಲಮಾಣಿ ಅವನು ಹೋಗಿ ಹಿಡ್ಕೊತಿದ್ದ, ಎಗ್ ತಿಂತಿದ್ದ. ಯಾವ ಲಮಾಣಿಯವ್ರಿಗೇನು ಶಕ್ತಿ ಬರ್ತದೆ ಅಂತ ಅದನ್ನು ತಿಂದವರು. ನಾ ಹೇಳಿದೆ, ಅಲ್ಲಪ್ಪ ದೇವರು ಕೊಟ್ಟದ್ದಿದು. ಆ ಪಕ್ಷಿ ನೋಡಲಿಕ್ಕೆ ನಿಮಗೆ ಸಿಕ್ಕಾಪಟ್ಟೆ ದುಡ್ಡು ಬರ್ತಾಯಿತ್ತು. ಫಾರಿನರ್ಸ್ ಬರ್ತಾಯಿದ್ರು, ಟೂರಿಸ್ಟ್ ಬರ್ತಾಯಿದ್ರು. ನೀವು ಆ ಪಕ್ಷಿ ಉಳಿಸ್ಬೇಕು. ಅದನ್ನು ನೋಡ್ಲಿಕ್ಕೆ ಬರ್ತಾರೆ, 100 ರೂಪಾಯಿ ಕೊಟ್ಟು. ಅದೇ ನೀವು ತಗೊಳ್ಳಿ. ಆಫ್ರಿಕಾದೊಳಗೆ ಇದೇ ಆಯಿತು ಅಂತ ಹೇಳಿದೆ. ಆಫ್ರಿಕಾ ಒಳಗೆ ಸಿಕ್ಕಾಪಟ್ಟೆ ಅರಣ್ಯ ನಾಶ ಮಾಡಿದರು, ಎನಿಮಲ್ಸನ್ನು ಹಾಳು ಮಾಡಿದರು. ಯಾರೋ ಒಬ್ಬ ಪಾಪ ಫಾರಿನರ್ ಬಂದ, ಅಲ್ಲಿ ಇಂಥ ನಾವು ನೋಡ್ಲಿಕ್ಕೆ ಸಿಗೋದಲ್ಲಪ್ಪ. ನಮ್ಮ ದೇಶದೊಳಗನಕ ಇಲ್ಲಿ ಜಿಬ್ರಾನೂ ಇಲ್ಲ, ಇಂಥ ಹುಲಿಗಳು ಇಲ್ಲ, ಆನೆ ಇಲ್ಲ, ಎಲ್ಲ ನಿಮ್ಮಲ್ಲಿದೆ. ಇಷ್ಟು ಸುಂದರವಾದಂಥ ದೇಶ ನೀವು ಯಾಕೆ ಮಾಡ್ತೀರಿ? ಸೊ ಆವಾಗ ಟೂರಿಸಮ್ ಶುರು ಆಯ್ತಲ್ಲೇ. ಇದನ್ನೆಲ್ಲ ಕತೆ ಹೇಳಿದವ್ರಿ. ನನ್ನ ಕಾಲ ಹಿಡ್ದ ಒಬ್ಬ ಪಾಪ ಎಲ್ಲ ಮಾಡಿ, ಸಾಹೇಬ್ರೆ ನಮಗೇನು ಗೊತ್ತಿಲ್ಲ, ನಮಗೆ ಚಲೋ ಏನು ಮಟನ್ ತಿಂದ್ರಿ ಚಲೋ ಆಕೈತಿ ಅಂಥೇಳಿ ನಾವು ಕುಡಿದು ನಾನು ಮಾಡ್ತಿದ್ದೆ. ನಿಮ್ಮ ಕಾಲು ಬೀಳ್ತೇನೆ ಸರ್. ನನ್ನ ಕಾಲು ಬೀಳೋದು ಬೇಡ, ಇದನ್ನು ಮಾಡಿ ನಿಮಗೆ ಒಳ್ಳೆಯದಾಗ್ತದೆ ಅಂತ ಹೇಳಿ. ನಮ್ಮಲ್ಲಿ ಅನೇಕ ರೀತಿಯಿಂದ ಪರಿಸರ ಹಾಳಾಗಿದೆ, ಜನಕ್ಕೆ ಗೊತ್ತಿಲ್ಲದೇ ಹಾಳಾಗಿದೆ. ಮಿಸ್ಲೀಡಿಂಗ್ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೇವೆ, ಜನ ಅದ್ರ ಬಗ್ಗೆ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ. ಚಿಕ್ಕ ವಯಸ್ಸಿನಲ್ಲಿ ಬಾಲ್ಯ ವಿವಾಹ ಮಾಡಿ ನಿಮ್ಮ ಮಗಳ ಜೀವನ ನರಕವನ್ನಾಗಿ ಮಾಡಿದ್ರಿ. ನಿಮ್ಮ ಮಗಳಿಗೆ ನಾನು ಬಾಳ್ ಕೊಡೋದು ತಪ್ಪೇನು? ಇವತ್ತು ಜಗತ್ತು ನಾಶ ಆಗ್ತಾ ಇದೆ. ನಾನು ನಿಮಗೆ ಇಟಲಿ ಬಗ್ಗೆ ಹೇಳಿದೆ. ಪಾಸ್ತಾ ದುರಮ್ ವೀಟ್ ಅಂತ, ದುರಮ್ ಅಂತ ಒಂದು ಗೋಧಿ ಸಿಗ್ತದೆ. ದುರಮ್ ಅಂತ ಗೋಧಿ, ಅದರಿಂದ ಪಾಸ್ತಾ ಮಾಡ್ತಾರೆ. ಸ್ಪೇನ್ ಒಳಗೆ, ಫ್ರಾನ್ಸ್ ಒಳಗೆ, ಈಜಿಪ್ಟ್ ಒಳಗೆ, ಇಟಲಿ ಒಳಗೆ ಅದೇ ಪಾಸ್ತಾ. ಅದು ಚಪಾತಿ ಥರ ಪಾಸ್ತಾ, ನಿಮ್ಗೆ ಗೊತ್ತಲ್ಲ. ಅದು ಮೆಡಿಟೇರಿಯನ್ ವಲಯದಲ್ಲಿ ಮಾತ್ರ ಗೋಧಿ ಬೆಳೀತದೆ. ಆದರೆ ಇವತ್ತು ಗ್ಲೋಬಲ್ ವಾರ್ಮಿಂಗ್ ಹೆಚ್ಚಾಗಿ 40% ಗೋಧಿ ಇಳುವರಿಕೆ ಕಡಿಮೆ ಆಗಿಬಿಟ್ಟಿದೆ. ಅಳ್ತಾ ಇದ್ದಾರೆ ಅವರು. ಪಾಸ್ತಾ ಇಲ್ಲದೆ ನಾವು ಇರಲಿಕ್ಕೆ ಸಾಧ್ಯ ಇಲ್ಲ ಅಂತಾರೆ ಅವರು. ಸೊ
ಈ ಥರ ನಮ್ಮ ಜಗತ್ತೊಳಗೆ ಹಾಗೇ ನಮ್ಮ ಆರ್ಕ್ಟಿಕ್ ಬಂದಂಥ ಇದು ಐಸ್ ಎಲ್ಲ ಮೆಲ್ಟ್ ಆಗಿ ಸಮುದ್ರದೊಳಗೆ ಹೊರಟಿದೆ. ಅಲ್ಲಿ ಅಟ್ಲಾಂಟಿಕ್ ಓಷನ್ ಒಳಗೆ ನಮಗೇನು ಗೋಧಿ ಬೆಳೆಸ್ಲಿಕ್ಕಾಗತ್ತೋ ಎಲ್ಲೋ, ಇಷ್ಟೆಲ್ಲ ಹ್ಯಾಂಗಪ್ಪ ನಮಗಿರೋದು ಅಂತ ಅವ್ರಿಗೊಂದು ಹೆದರಿಕೆ ಇದೆ. ಮೀನು ಎಲ್ಲಿ ಸಿಗೋದು ಅಲ್ಲಿ ಸಿಗ್ತಾ ಇಲ್ಲ, ಕರೆಂಟೆಲ್ಲ ಚೇಂಜ್ ಆಗ್ತಾ ಇದ್ದಾವೆ, ಒಳಗೆ ಫೋರ್ಸು ನೀರಿನ ಹೆಚ್ಚು ಬರ್ತಾ ಇದೆ, ಆ ಮೀನದ್ದು ಶೋಲ್ಸ್ ಅಂತ ಇರ್ತಾವೆ ಅವು. ಆಮೇಲೆ ಟೆಂಪ್ರೇಚರ್ ಹೆಚ್ಚು ಕಡಿಮೆ ಆದರೆ ಮೀನುಗಳೇ ಇರಲ್ಲ. ಅನೇಕ ರೀತಿಯಿಂದ ನಾವು ಪರಿಸರ ಈ ಥರನ ಹಾಳು ಮಾಡ್ತಾ ಇದ್ದೇವೆ, ನಮ್ಮ ಬದುಕನ್ನು ಹಾಳು ಮಾಡ್ಕೋತಾ ಇದ್ದೇವೆ. ಸೊ ಇದಾಗಬಾರ್ದು. ಅದು ನಾನು ಡೆವಲಪ್ಮೆಂಟ್ ಬೇಡ ಅಂತ ಹೇಳೋದಿಲ್ಲ. ಡೆವಲಪ್ಮೆಂಟ್ ಅಂದರೆ ಏನು ಅಂತ ವಿಚಾರ ಮಾಡಬೇಕು. ಡೆವಲಪ್ಮೆಂಟ್ ಫಸ್ಟ್ ಏನು? ಡೆವಲಪ್ಮೆಂಟ್ ಅಂದ್ಕೊಳ್ಳಿ ಸಿಕ್ಕಾಪಟ್ಟೆ ದೊಡ್ಡ ಬಿಲ್ಡಿಂಗ್ಗಳು, ಕಾರ್ಗಳು ಅಲ್ಲ. ಈ ಕಾರ್ಗಳು ಬೇಕು. ಜಪಾನ್ನೊಳಗೆ ಲ್ಯಾಂಡ್ ಇಲ್ಲ, ಅಥವಾ ಅವ್ರಿಗೆ ಕಾರ್ ಮಾಡಬೇಕು ಅಂತ ಅವ್ರು ಬರ್ತಾರೆ. ಇಲ್ಲಿ ಲ್ಯಾಂಡ್ ಕೊಟ್ಟರೆ ನಾವೆಲ್ಲ ದೊಡ್ಡ ದೊಡ್ಡ ಟೊಯೋಟಾ ಫ್ಯಾಕ್ಟ್ರಿ, ಅದು ನಮ್ಮಲ್ಲಿ ಟೊಯೋಟಾ ಮ್ಯಾನುಫ್ಯಾಕ್ಚರ್ ಆಗ್ತೈತಾ, ಅದನ್ನು ತೊಗೊಳಕ್ಕೆ ನಾವು ಹೊಂಟೀವಿ. ಅಲ್ಲ, ಈ ರೀತಿ ಆಗಬಾರ್ದು ಇದು. ಯಾಕಂತಂದರೆ ಇಲ್ಲಿ ನಾವು ಟೊಯೋಟಾ ಕಾರ್ಗಳನ್ನು ಮಾಡಿ 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 ಅದಕ್ಕೆ ರಬ್ಬರ್ ಬೇಕು, ಡೀಸೆಲ್ಲು ಬೇಕು, ಆಮೇಲೆ ಪೆಟ್ರೋಲು ಬೇಕು. ಈಗ ಪೆಟ್ರೋಲ್ ಅಷ್ಟೇ ಅಲ್ಲ, ಟೈರ್ ಬೇಕಲ್ಲ, ಟೈರ್ ಟ್ಯೂಬು, ಅದಕ್ಕೆ ರಬ್ಬರ್ ಬೇಕು. ಮುಂಚೆ ಮಲೇಷಿಯಾ ಸಪ್ಲೈ ಮಾಡ್ತಿದ್ರು. ಇಷ್ಟು ಡಿಮಾಂಡ್ ಆಗಿದೆ ಜಗತ್ತೊಳಗನಕ, ಅವ್ರಿಗೆ ಮಾಡಲಿಕ್ಕೆ ಆಗ್ತಾಯಿಲ್ಲ. ಕಡೆ ಕೇರಳನವ್ರು ಸ್ವಲ್ಪ ಮಾಡ್ತಾಯಿದ್ರು. ಈ ಕೇರಳದವರು ಅಲ್ಲೇ ಇಲ್ಲಿ ಎಲ್ಲ ಕಡೆ ರಬ್ಬರ್ ಹಾಕ್ತಾ ಇದ್ದಾರೆ. ಈ ನಮ್ಮ ಪಶ್ಚಿಮ ಘಟ್ಟದಲ್ಲಿ ಬರೀ ರಬ್ಬರ್ ಪ್ಲಾಂಟೇಶನ್ ಹೋದಲ್ಲ. ಒಂದು ಸರ್ತಿ ಹಾಕಿದ್ರೆ ಮುಗಿದೋಯ್ತು, ನಿಮ್ಗೆ ಸುಮ್ಮನೆ ಕೊಡಬೇಕು, ನಿಮ್ಗೆ ದುಡ್ಡು ಬರ್ತದೆ. ಸೊ ಈ ರೀತಿ ರಬ್ಬರ್ ಪ್ಲಾಂಟೇಶನ್ನು. ಮೊನ್ನೆ ಮುನಿಸ್ವಾಮಿ ಹೇಳೋ ಪ್ರಕಾರ ಮಲ್ಲಿಕಾನ್ ಮನೆ ಎದುರು ಕಾರಲ್ಲೊಬ್ಬ ದಡಿ ಹಾಕುತ್ತಿದ್ದಂತೆ. ಬಹುಶಃ ಅವನೇ ನನಗೆ ರಾಬರ್ಟ್ ಇರ್ಬೋದು ಅಂತ ಅನ್ಸುತ್ತೆ. ವಾಯನಾಡು ಒಳಗೆ ಗುಡ್ಡ ಕುಸಿದು ಸಾವಿರಾರು ಜನ ಸತ್ರು. ಅಲ್ಲಿ 200 ವರ್ಷದ ಹಿಂದೆ ಬ್ರಿಟಿಷರು ಬಂದು ಅಲ್ಲಿ ಯಾಲಕ್ಕಿ ಬೆಳಿಲಿಕ್ಕೆ ಶುರು ಮಾಡಿದ್ರು. ತಮಿಳುನಾಡಿನಿಂದ ಲೇಬರ್ಸ್ ತಂದು ಅವರನ್ನ ಲೇಬರ್ಸ್ ಮಾಡಿ ಪಾಪ ಬಡವ್ರನ್ನ ಅವ್ರು ಗುಡ್ಡ ಕಡಿಸಿ ಅಲ್ಲಿ ಯಾಲಕ್ಕಿ ಬೆಳೆಸಿದ್ರು. ಆಮೇಲೆ ಟೀ ಬೆಳೆಸ್ಲಿಕ್ಕೆ ಶುರು ಮಾಡಿದ್ರು. ಆಮೇಲೆ ಹೀಗೆ ಶುರು ಆಯಿತು. ಎಲ್ಲ ಗೆಸ್ಟ್ ಹೌಸ್ಗಳು. ಗುಡ್ಡ ಕುಸಿದು ಬೀಳ್ತದೆ. ಗುಡ್ಡ ಯಾವಾಗಾದರೂ ನಾವು ಗುಡ್ಡದ ಮೇಲೆ ರೋಡವಾಗದೆ, ಯಾಕಂದರೆ ಗುಡ್ಡ ಮಳೆ ಸಿಕ್ಕಾಪಟ್ಟೆ ಮಳೆ ಬರೋ ಏರಿಯಾ ಅದು. ಇದೇ ರೀತಿ ನಮ್ಮ ಕ್ಯಾಸಲ್ ರಾಕ್ ಎಲ್ಲ ಇದೆ, ದಾಂಡೇಲಿ ಕಡೆ ಇದ್ದಾವೆ. ಅವೆಲ್ಲ ಉಳಿದ್ರೆ ಮಾತ್ರ ನಮ್ಮ ರೈತರು ಉಳಿತಾರೆ. ಯಾಕಂದರೆ ಅದ್ರ ಮೇಲೆ ಇವತ್ತು ವಾಟರ್ ಟವರ್ ಅವು ನಮಗೆ ಪಶ್ಚಿಮ ಘಟ್ಟಗಳು ಅವು ಇದೆ ಅಂತ ಅಷ್ಟೊಂದು ಮಳೆ ಬರ್ತದೆ. ನೋಡಿ, ಉತ್ತರ ಕರ್ನಾಟಕ ಹೋದರೆ 4 ನದಿ ಒಂದೇ ಕಡೆ ಹುಟ್ಟುತ್ತವೆ. ಕಾಳಿ, ಮಹದಾಯಿ, ರಾಣೆಬೆನ್ನು, ಮೇಲೆ ಮಲಪ್ರಭಾ, ಘಟಪ್ರಭಾ ಒಂದೇ ಕಡೆಗೆ. ಇಷ್ಟು ಸುಂದರವಾಗಿ ಅದನ್ನೆಲ್ಲ ನಾವು ನಾಶ ಮಾಡ್ತಿದ್ದೇವೆ. ಇದೆಲ್ಲ ಆದರೆ ನಾಳೆ ಎಲ್ಲಿ ಹೋಗ್ತಾರೆ ರೈತರು? ಅವರೆಲ್ಲ ಸಿಟಿಗೆ ಬರ್ತಾರೆ. ಹೌದು, ಮತ್ತೆ ಎಲ್ಲಿ ಅವ್ರು ಎಲ್ಲಿ ಹೋಗ್ಬೇಕು ಪಾಪ? ಅವ್ರು ಬೇರೆ ಏನಿಲ್ಲಲ್ಲ, ಅವ್ರ ಮಕ್ಕಳು ಇಲ್ಲಿ ಬಂದಾರ, ಇಲ್ಲೇ ಹುಡ್ಕೊಂಡು ಬರ್ತಾರೆ ಅವರು. ಅದಕ್ಕೆ ಹೇಳಿದೆ, ಈ ಮೊಬೈಲ್ ಫೋನು ಕೈಯಾಗಿ ಬಿತ್ತು ಅಂತಂದರೆ ನಾವು ಮೊಬೈಲ್ ಫೋನ್ ಬ್ಯಾಡ್ ಅನ್ನೋದಲ್ಲ, ಬಟ್ ಇಷ್ಟೆಲ್ಲ ಬೇಕಾ? ಅಲ್ಲಿ ನೀವು ಪಾಪ ಹಳ್ಳಿಯೊಳಗೆ ಹೋದ್ರೆ 17-18 ವರ್ಷದ ಹುಡುಗರಿಗೆ ಮೊಬೈಲ್ ಹಿಡ್ಕೊಂಡು ಕೂತ್ಬಿಡ್ತಾರೆ. ಅದರೊಳಗೆಲ್ಲ ಸಿಗ್ತದೆ, ಹುಡುಗಿಯರು, ಅದು ಸೆಕ್ಸು, ಇಂಥವೆಲ್ಲ ಮಜಾ ಸಿಕ್ಬಿಡ್ತಾರೆ. ಅವು ನಮ್ಮಪ್ಪ ಸುಮ್ಮನೆ ಅಲ್ಲಿ ಹುಲ್ಲು ಕಡಿ ಅಲ್ಲಿ ಇದು ಮಾಡ್ಕೊಂಬ ಸಗಣಿ ನನ್ನ ಅಪ್ಪ ಅಲ್ಲಿ ಅವ್ರ ಕೆಲಸಕ್ಕೆ ಇಂಟ್ರೆಸ್ಟ್ ಇಲ್ಲ ಈಗ. ಯಾಕಂದರೆ ಇವೆಲ್ಲ ಇಲ್ಲಿ ನೀವು ಮೋಟ್ರ್ ಸೈಕಲ್ಲು, ಮೊಬೈಲ್ ಫೋನು, ಹುಡುಗಿಯರು, ಮಜಾ ಇದೆಲ್ಲ ಮೊಬೈಲ್ನೊಳಗೆ ಸಿಗ್ತದೆ. ಇದು ಸಿಕ್ಕ ಮೇಲೆ ಅವ ಯಾಕೆ ಸಗಣಿ ಹಿಡಿಲಿಕ್ಕೆ ಹೋಗ್ತಾನೆ? ಹಿಂಗಾಗಿದೆ ಇದು. ನಮ್ಮ ಸರ್ವೆ ಮಾಡೇವೆ ನಾವು. ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡೋ ಸ್ಟಾರ್ ಆಗೋ ಅವ್ರಿಗೆ ಮಜಾ. ಅವನವನು ಇಲ್ಯಾವನೇ ಹಳ್ಳಿಯಾಗ ಅವನವು ನಮ್ಮಪ್ಪ ಸುಮ್ಮನೆ ಏನೇ ಅದು ಮಾಡಿ ಇದು ಅಂತಾರೆ. ನಾವು ಸರ್ವೆ ಮಾಡಿದರು. ಪಾಪ ಅವರೆಲ್ಲ ಅಗ್ರಿಕಲ್ಚರ್ ಮಾಡೋದು ಬಿಟ್ಟಾರೆ, ಕೃಷಿ ಮಾಡೋದು. ಯಾಕ್ರಿ ಸರ್? ಇಲ್ಲ, ನಮ್ಗೆ 2 ಮಕ್ಕಳಿದ್ರು, 2 ಮಕ್ಕಳೆಲ್ಲ ಬಿಟ್ಟು ಹೋಗ್ಬಿಟ್ಟಾರ ಅಂತಲ್ಲ. ಒಬ್ಬನು ಏನೋ ಅವಾಗ ಇವಾಗ ಪತ್ರ ಬರೀತಿರ್ತಾನೆ, ಇನ್ನೊಬ್ಬ ಅವನ ಕೈ ಎಲ್ಲಿ ಹೋಗ್ಯಾನ ಏನೂ ಗೊತ್ತಿಲ್ಲ. ಅವರೆಲ್ಲ ಬೆಂಗಳೂರಿಗೆ ಬರ್ತಾರೆ, ಬೆಳಗಾವಿಗೆ ಬರ್ತಾರೆ. ಇಲ್ಲೇ ಮಜಾ ಇಲ್ಲ. ನಿಮಗೆ ಏನು ಅನೇಕ ಕಥೆಗಳಿದ್ದಾವೆ ಇದ್ರ ಬಗ್ಗೆ ನಿಮ್ಗೆ ಗೊತ್ತಿಲ್ಲ. ನಮ್ಮ ಧಾರವಾಡ ಮುಗದ, ಅಲ್ಲಿ ಮುಗದಿಂದ ಒಂದು 8 ಕಿಲೋಮೀಟ್ರು ಧಾರವಾಡಕ್ಕೆ ಹೋಗ್ತಾರೆ. ಅಲ್ಲೇ ಬಟ್ಟೆ ಅಂಗಡಿ ಕೆಲಸ ಮಾಡ್ತಾರೆ. ಅಲ್ಲಿ ಒಂದು 800, 1000 ಏನೋ ಬರ್ತಾರೆ. ಅವರು ತರಕಾರಿ ಬೆಳೆದು ನಿಮಗೆ ಸಾವಿರಾರು ರೂಪಾಯಿ ಬರ್ತಲ್ಲೋ ಅಂತ ಹೇಳಿದ್ದೆ ನಾನು. ಅಲ್ಲಿ ಬೆಳಿಲಿಕ್ಕೆ ತಯಾರದವರು. ಸಿಟಿಗೆ ಹೋಗೋದು, ಬಸ್ ಒಳಗೆ ಹೋಗೋದು, ಹೀಗೆ ನಮ್ಮ ಪರಿಸರ ಹಾಳಾಗ್ತಾ ಇದೆ. ಆದ್ದರಿಂದ ನಮ್ಮ ಜೀವನದ ವಿಧಾನ, ಜೀವನದ ಪ್ರಗತಿ, ಡೆವಲಪ್ಮೆಂಟ್ ಏನು, ಇದರ ಬಗ್ಗೆ ಯೋಚನೆ ಮಾಡುವಂಥ ಕಾಲ ಇದು. ನಿಜವಾಗಿ ಹೇಳ್ತೇನೆ, ನಮ್ಮ ಇಡೀ ಜಗತ್ತನ್ನು, ನಮ್ಮ ಭಾರತದ ಬಗ್ಗೆ ನಾವು ಹೇಳ್ಕೋತ ಹೊಂಟೇವೆ. ವಿಶ್ವಗುರು ಹೆಂಗೆ ವಿಶ್ವಗುರು ಆಗೋದು? ಒಂದು ಕಡೆಗೆ ಈ ಥರ ಬರೀ ಅಪಾರ್ಟ್ಮೆಂಟ್ ಕಟ್ಕೊಂಡು ಹೋಗೋದು, ಈ ಥರ ಬರೀ ಶಾಪಿಂಗ್ ಮಾಲ್ಗಳನ್ನ ಕಟ್ಕೊಂಡು ಹೋಗೋದು, ಮಹಾನಗರಗಳನ್ನು ಕಟ್ಟೋದು, ಇದ್ದದ್ದು ಪರಿಸರನ ಹಾಳು ಮಾಡೋದು. ಇವತ್ತು ನಮ್ಮ ಭೂಮಿಯೊಳಗೆ 50% ಕೃಷಿ ಭೂಮಿ ಹಾಳಾಗಿದೆ.
ಹೌದು 50% ಕೃಷಿ ಭೂಮಿ ಇವತ್ತು ಹಾಳಾಗಿದೆ. ನಾನು ಮೊನ್ನೆ GK ಒಳಗೆ ಚೀಫ್ ಗೆಸ್ಟ್ ಅಂತ ಕರೆದಿದ್ರು ನನಗೆ. ನಾನು ಓದ್ಕೊಂಡು ಹೋದೆ, ನಾನು ಹೇಳಿದೆ ಹೌದು ಸರ್ ಖಂಡಿತವಾಗಿ ಇನ್ನು ಮುಂದಿನ ವರ್ಷ 58% ಆಗ್ತದೆ ಅಂತ ಅವ್ರು ಹೇಳಿದರು. ಅಂದರೆ ಉಳಿದದ್ರೊಳಗೆ 50% ಒಳಗೆ 140 ಕೋಟಿ ಜನಕ್ಕೆ ನಾವು ಅಗ್ರಿಕಲ್ಚರ್ ಮಾಡಬೇಕು. ಅಷ್ಟು ಜನಕ್ಕೆ ನಾವು ಊಟ ಬೆಳೆಸಬೇಕು ಅಂದರೆ ಅಷ್ಟೊಂದು ಮತ್ತೆ ಗೊಬ್ಬರ ಹಾಕಬೇಕು, ಮತ್ತೆ ಅಷ್ಟು ನೀರು ಕೊಡಬೇಕು. ವಿಚಾರ ಮಾಡಿ. ಈಗ ನೋಡಿ ಪಂಜಾಬ್ದೊಳಗೆ ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಯಾಕಂತಂದ್ರೆ 40-50 ವರ್ಷದಿಂದ ಸಿಕ್ಕಾಪಟ್ಟೆ ಗೋಧಿ ಮತ್ತು ಅಕ್ಕಿ ಬೆಳೀತಾ ಬಂದರು. ಕರ್ನಾಟಕದಲ್ಲೇ ತೋಳಿ ಕೊಪ್ಪಳ, ಯಾದಗಿರಿ, ಗಂಗಾವತಿ, ಸಿರುಗುಪ್ಪ. ಸೊ 20-25% ಅಕ್ಕಿ ಇಳುವರಿ ಕಡಿಮೆ ಆಯಿತು. ಭತ್ತ ಯಾಕಂದರೆ ಸ್ಯಾಲಿನಿಟಿ ಉಪ್ಪಿನ ಅಂಶ ಹೆಚ್ಚಾಗ್ಬಿಡ್ತು. ಸ್ಯಾಲಿನಿಟಿ ಅಲ್ಕಲಿನಿಟಿ ಎರಡೂ ಪ್ರೆಷರ್ ಮೇಲಾಯಿತು, ಇಳುವರಿ ಕೊಡ್ತಾ ಇಲ್ಲ. ಕಲಬುರಗಿಯಲ್ಲಿ 12 ಲಕ್ಷ ಹೆಕ್ಟರ್ ಎಕರೆ ತೊಗರಿ ಬೆಳೆಸ್ತಾ ಇದ್ದಾರೆ. 48% ಹೋಗ್ಬಿಡ್ತು. ಈ ಗ್ಲೋಬಲ್ ವಾರ್ಮಿಂಗಿನ ಸಿಕ್ಕಾಪಟ್ಟೆ ಮಳೆ ಆಯಿತು. ಮುಂದಿನ ತಿಂಗಳ ಮಳೆನೇ ಆಗಲಿಲ್ಲ, ಒಂದು ಹನಿ ಬೀಳಲಿಲ್ಲ. ಅವ್ರು ಅದ್ರ ಪಾಟ್ ಸೆಟ್ಟಿಂಗ್ ಅಂತಾರೆ, ಕಾಳು ಬೆಳಿಬೇಕಲ್ಲ, ಬರಲೇ ಇಲ್ಲ. 48% ಹೋಗ್ಬಿಡ್ತು. ನಮ್ಮ ಉತ್ತರ ಕರ್ನಾಟಕದಲ್ಲಿ ಸಿಕ್ಕಾಪಟ್ಟೆ ಕಬ್ಬು ಬೆಳೀತಾ ಇದ್ದಾರೆ, ಲಕ್ಷಾವಧಿ ಎಕರೆ. ಅಲ್ಲೂ ಕೂಡ 20-25% ಕಡಿಮೆ ಆಗಿದೆ. ಇದು ಜನರಿಗೆ ಗೊತ್ತಾಗಬೇಕಿದು. ಯಾಕಂತಂದರೆ ಅದು ಲೇಜಿ ಕ್ರಾಪ್. ಅದು ಕಬ್ಬು ನೀವು ಸಾಕ್ಬಿಟ್ರೆ ಮುಗಿದೋಯ್ತು. ನಮ್ಮಲ್ಲಿ 33 ಶುಗರ್ ಫ್ಯಾಕ್ಟ್ರಿ ಇದ್ದಾವೆ ನಾರ್ತಲ್ಲಿ. ಬರೀ ಬೆಳಗಾವಿ, ಬಿಜಾಪುರ, ಬಾಗಲಕೋಟ್ 33 ಫ್ಯಾಕ್ಟ್ರಿ. ಎಲ್ಲನೂ ನಮ್ಮ ಮಿನಿಸ್ಟರ್ಸು MLAಗಳದೆ. ಏನು ಮಾತಾಡೋದು, ಯಾರಿಗೆ ಹೇಳೋದು? ಈಗ ಮಿನಿಸ್ಟರ್ಗಳಿಗೆ ಹೆಂಗೆ ಮನವಿ ಕೊಡೋದು? ಅವ್ರದ್ದೇ ಅಲ್ಲ, ಈಗ ಅಲ್ಲೂ ಕಡಿಮೆ ಆಗಿದೆ. ಯಾಕಂದರೆ ಎಷ್ಟು ವರ್ಷ ಇದು 30-40 ವರ್ಷದಿಂದ ಬೆಳೆಸ್ತಾ ಬಂದಿರಿ. ಸೊ ಈ ರೀತಿ ನಾವು ನಮ್ಮ ಪರಿಸರವನ್ನು ಹಾಳು ಮಾಡ್ತಾ ಇದ್ದೇವೆ ಸಾಹೇಬ್ರ. ಭಾಳ ಇದಕ್ಕೆ ಅಂಜಿಕೆ ಬರ್ತದೆ ನನಗನಕ. ಹೇಗೆ ಮುಂದೆ ಇರೋದು ಗೊತ್ತಾಗ್ತಾ ಇಲ್ಲ. ಈಗ ಕೃಷಿ ಕ್ರಾಪ್ಗೆ ಕೆಮಿಕಲ್ ಫರ್ಟಿಲೈಸರ್ ಸುರಿತಾರೆ, ಹೌದು, ಆರೋಗ್ಯ ಎಲ್ಲ ಹಾಳಾಗ್ತದೆ ಎಲ್ರದ್ದು. ಆಗಿದೆ ಈಗಾಗಲೇ. ನಮ್ದು ಹೆಂಗೋ ಬದುಕ್ತಾ ಇದ್ದೇವೆ. ನಾವೇನೋ ಹಿಂದೆ ಹುಟ್ಟಿದವರು, ನಾವು ಕವಳಿ ಹಣ್ಣು ಅದು ಇದು ಈಸ್ಕೊಂತ ಸೈಕಲ್ ಹೊಡ್ಕೊಂತ ನಡ್ಕೊಂತ ಓಡಾಡಿದವ್ರು. ನಾವೇನೋ ಗಟ್ಟಿದ್ದೇವೆ ಅಂತ ತಿಳ್ಕೊಂಡಿದ್ದೇವೆ, ನಮ್ಗೆ ನಡೆದದ. ಈಗಿನ ಎಲ್ಲ ಹುಡುಗರಿಗೆ ಬರೀ ಅವರು ಕಂಪ್ಯೂಟ್ರು, ಏನು ಪರಿಸರ ಎಲ್ಲಿ ಕಂಪ್ಯೂಟರ್ ಕಲಿಸ್ತದೆ ಹೇಳ್ರಿ ಅಂತಾರೆ ಅವ್ರು ತಂದೆ ತಾಯಿ. ಕಂಪ್ಯೂಟ್ರಲ್ಲಿ ಅಲ್ರಿ ಅದು ಬರೀ ಇನ್ಫಾರ್ಮೇಷನ್ ಕೊಡ್ತದೆ. ಹುಲ್ಲೊಳಗೆ ಬೀಳಬೇಕು, ಹುಲ್ಲಿನ ಒಳಗೆ ಇರುವೆ ಕಡಿಬೇಕು, ವಾಸನೆ ಬರಬೇಕು, ಅದು ಪರಿಸರ. ಆವಾಗ ಕರೆಕ್ಟ್ ಅನ್ನಿಸ್ತದೆ ಅವ್ರಿಗೆ. ಅದು ಎಲ್ಲಿದೆ ಪಾಪ, ಹುಲ್ಲೇ ಇಲ್ಲ ಮಕ್ಕಳಿಗೆ. ಹುಲ್ಲು ನೋಡ್ಲಿಕ್ಕೆ ಆಗೋದಿಲ್ಲ. ಎಲ್ಲರಿಗೂ ಪಾರ್ಕಿಗೆ ಹೋಗ್ಲಿಕ್ಕೆ, ಪಾರ್ಕ್ ಒಳಗೆ ಎಲ್ಲ ಇಂಥದ್ದು ಮಾಡಿಬಿಟ್ಟಾರ. ನಡೆಯೋದು, ಜಿಮ್ ಮಾಡು ಪಾರ್ಕ್ ಒಳಗೆ. ಇದಕ್ಕಲ್ಲ ನಮ್ಮ ಕೆಲಸ ನಾವು ಮಾಡ್ಕೊತಿದ್ರು. ಪಾಪ ಒಬ್ಬನು ತ್ರಿಪಾಠಿ ಅಂತ ಹೇಳಿದ IAS, ಅಲ್ರಿ ಇಲ್ಲೆಲ್ಲ ಓಡ್ಲಿಕ್ಕೆ ಬರ್ತಾರೆ ಲಾಲ್ಬಾಗ್ ಒಳಗೆ. ಯಾಕೆ ಬೆಳಿಗ್ಗೆ ಆಫೀಸ್ ಒಂದು 10 ಗಂಟೆಗೆ ಬರೋದು, ಕಾರ್ ಬಿಟ್ಟು ಬಿಡಲಿ, 9 ಗಂಟೆ ನಡ್ಕೊಂಬರಲಿ, ಚೆನ್ನಾಗಿರ್ತದಲ್ಲ ಅಂತಂದ ಪಾಪ ಅವನೇ ತ್ರಿಪಾಠಿ. ವಂಡರ್ಫುಲ್. ನಮ್ಮಲ್ಲಿ ಇಲ್ಲೇ ಇಲ್ಲ, ದೊಡ್ಡ ಕಾರ್ಗಳೇ ಬೇಕು. ಒಬ್ಬೊಬ್ಬ MLAಗೆ ದೊಡ್ಡ 3-4 ಕಾರ್ ಬೇಕಂದ್ರೆ ಹೆಂಗೆ? ನನ್ನ 2 MP ಗಳಿದ್ದಾರೆ ಸ್ವೀಡನ್ನೊಳಗೆ, ನನ್ನ ಫ್ರೆಂಡ್ಸ್. ಅವರು ಬಸ್ಲೇ ಹೋಗ್ತಾರೆ, ಅವರು MP. ಹೌದು, ಬಸ್ಸು, ಟ್ರೈನಿಂದ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್. ಹೌದು, ದೊಡ್ಡ ಸೈಂಟಿಸ್ಟು. ನನ್ನ ಫ್ರೆಂಡು ಕಾವೇರಿ ಶ್ರೀನಿವಾಸ್ ಅಂತಿದ್ದಾನೆ, ಪ್ಯಾರಿಸ್ ಒಳಗೆ ಇರ್ತಾನೆ. ನಾನು ಹೋಗಿದ್ದೆ, ನನ್ನ ಪಾಪ ಕಾರ್ ಕೊಟ್ಟು ಕಳಿಸಿದ್ರೆ ಎಲ್ಲಿಂದೋ ಬಂದೆ. ಎಲ್ಲಿದ್ದಾರೆ ಅವರು? ಅವ್ರು ನಡ್ಕೊಂಬರ್ಲಿಕ್ಕತ್ತಾರ ಅಂತ ನಾವು ಡ್ರೈವರ್. ಹೌದು, ಅಲ್ಲ ಸರ್, ಅವರು ನಡೆಯೋದು ಟ್ರೈನ್ಲಿ ಹೋಗಿದೆ ಅವ್ರಿಗೆ ಇದು ಬೆಸ್ಟು. ನಾವೆಲ್ಲಿ ಕಾರ್ನಾಗ ಕೂತ್ಕೊಂಡು, ಕಾರ್ ಹೊಡ್ಕೊಂಡು 2-2, 3-3 ಹೆಂಗೆ ನಾವು ಬದಲಾವಣೆ ಮಾಡಬೇಕು? ಹೆಂಗೆ ನಮ್ಮ ಡೆಮೋಕ್ರಸಿ ಉಳಿಬೇಕು? ಹೆಂಗೆ ಸಮಾನತೆ ಉಳಿಬೇಕು? ಈ ಬಗ್ಗೆ ಚಿಂತನೆ ನಮ್ಮಲ್ಲೇ ಬರಬೇಕಾಗಿದೆ. ಎಲ್ಲರಲ್ಲೂ ಯುವಕರಲ್ಲಿ ಬರಲೇಬೇಕು. ಈ ಪರಿಸರ ನಮಗೆ ಸಾಕಷ್ಟು ಪರಿಹಾರವನ್ನು ಹೇಳ್ತದೆ ಅಂತ ನನಗೆ ಅನಿಸಿದೆ. ನಮಸ್ಕಾರ. ಮೈಂಡ್ ಓಪನಿಂಗ್. ನನಗೆ ಹೇಳ್ದಕ್ಕೆ ಯಾವುದೋ ಒಂದು ಪ್ರಾಜೆಕ್ಟ್ ಒಪ್ಕೊಂಡ್ಬಿಟ್ರೆ ಅಂತೆ ಕ್ಯಾಬಿನೆಟ್ ಅಲ್ಲದೆ ಗಲಾಟೆ ಕೂಗಾಡ್ತಾ ಇದ್ದಾರೆ. ಸುರೇಶ್ ಹೆಬ್ಳಿಕರ್ ಅವರು ಈ ನಾಡು ಕಂಡಂಥ ಶ್ರೇಷ್ಠ ಸಿನಿಮಾ ಕರ್ಮಿಯವರು, ಜೊತೆಗೆ ಬಹಳ ವಿಚಾರವಾದಿಗಳು ಮತ್ತು ಸಾಮಾಜಿಕ ಚಿಂತಕರು. ಅಂದರೆ ಪರಿಸರ ಚಿಂತಕರು ಅನ್ನೋಕ್ಕಿಂತ ಸಮಾಜದ ಬಗ್ಗೆ ಚಿಂತೆ ಮಾಡುವಂಥವ್ರು. ಅವರ ಸಂದರ್ಶನ ಮಾಡಿ ನಮಗೂ ಭಾಳ ಸಂತೋಷ ಆಯಿತು. ಅನೇಕ ದಿವಸಗಳಿಂದ ಅಂದ್ಕೊಂಡಿದ್ವಿ ಸರ್ ನಿಮ್ಮ ಜೊತೆ ಮಾತಾಡಬೇಕು ಅಂತ. ಸಮಯ ಇವತ್ತು ಕೂಡ ಬಂತು. ನೀವು ಸಮಯ ಕೊಟ್ಟರೆ ಮುಕ್ತವಾಗಿ. ಭಾಳ ಧನ್ಯವಾದ ತಮಗೆ. ನಿಮ್ಮನ್ನು ಭೇಟಿಯಾಗಿ ನನಗೂ ಭಾಳ ಸಂತೋಷ ಆಯಿತು. ಮಾತಾಡಲಿಕ್ಕೂ ಸಾಕಷ್ಟು ಒಂದು ಅವಕಾಶ ಸಿಕ್ತು ಅಂತ ಅನ್ನಿಸ್ತದೆ. ಅನೇಕ ರೀತಿಯಿಂದ. ಇಲ್ಲಾಂದರೆ ನಾವು ಎಲ್ಲೂ ಮಾತಾಡಲ್ಲ, ಒಬ್ಬರೇ ಕೂತ್ಕೊಂಡಾಗ ಎಲ್ಲಿ ಮಾತಾಡ್ಲಿಕ್ಕೆ ಸಾಧ್ಯ? ಯಾರೋ ಹಿಂಗೆ ನೀವು ಬಂದವರು ಇಂಟರ್ವ್ಯೂ ಮಾಡಬೇಕಾದ್ರೆ ನಾವು ಹೇಳಬೇಕಾಗತ್ತೆ. ನಮ್ಮ ವಿಚಾರಗಳು, ಸುಪ್ತವಾಗಿದ್ದಂಥ ವಿಚಾರಗಳು ನಾವು ಹೊರಗೆ ಹಾಕಬೇಕಾಗ್ತದೆ. ಪ್ರಸ್ತುತವಾಗಿ ಏನು ನಡೀತಾ ಇದೆ ಜಗತ್ತಿನಲ್ಲಿ ಹೇಳಬೇಕಾಗ್ತದೆ. ಇವೆಲ್ಲ ಇರಬೇಕಲ್ಲ.
ಸೊ ಇದೊಂದು ಅವಕಾಶನೂ ಅಂತ. ಆಮೇಲೆ ಒಂದು ಮತ್ತೆ ನಿಮ್ಮ ಕುಟುಂಬದ ಬಗ್ಗೆ ಹೇಳಿಲ್ಲ, ಯಾವಾಗ ಮದುವೆ ಅಲ್ಲ, ನಾನು ಮದುವೆ ನನ್ನ ಹೆಂಡತಿ ತೀರ್ಕೊಂಡು ಸುಮಾರು 22-23 ವರ್ಷ ಆಯ್ತು. ಅವನೊಬ್ಬನೇ ಮಗ. ಏನು ಮಾಡ್ತಾರೆ ನಿಮ್ಮ ಮಗ? ಅವನು ಪರಿಸರ MSc ಮಾಡಿದ. MSc ಎನ್ವೈರ್ಮೆಂಟ್ ಮಾಡಿ ಅವನು ಅಮೆರಿಕಾದೊಳಗೆ ಸೆಲೆಕ್ಟ್ ಆಗಿದ್ದ ಒಂದು ಇನ್ಸ್ಟಿಟ್ಯೂಟ್ಗೆ. ಅವನು ವಾಪಸ್ ಬಂದ, ಇಲ್ಲೇ ಏನೋ ಮಾಡಬೇಕು ಅಂತ. ನಾ ಹೇಳಿದೆ ಬೆಂಗಳೂರು ಕೆಲಸ ಮಾಡಬೇಡ ಅಂತ ಹೇಳಿ, ಸಿಟಿಯೊಳಗೆ ಕೆಲಸ ಮಾಡಬೇಡ. ಯಾಕಂದರೆ ನಮ್ಮಲ್ಲಿ ಸಿಟಿಗಳು ಎಷ್ಟೋ ಗಿಡಗಳನ್ನು ಕಡಿತಾ ಇದ್ದಾರೆ, ಕೆರೆಗಳು ಹಾಳು ಮಾಡ್ತಾ ಇದ್ದಾವೆ. ನೀನು ಏನೋ ಮಾಡಿದರೂ ಸಿಟಿಯ ಸುತ್ತಮುತ್ತ ಇರುವಂಥ ಏರಿಯಾ, ಅದಕ್ಕೆ ಪೆರಿ ಅರ್ಬನ್ ಅಂತಾರೆ, ಅಲ್ಲೇ ನೀವು ಮಾಡೋಣ. ಸೊ ಅಲ್ಲಿ ಒಂದು 5-6 ಕೆರೆಗಳನ್ನು ಮಾಡಿದ್ದಾನೆ, ಗೌರ್ಮೆಂಟ್ ಸ್ಕೂಲ್ಸನ್ನು ಡೆವಲಪ್ ಮಾಡಿದ್ದಾನೆ, ಸಾವಿರಾರು ಗಿಡಗಳನ್ನು ಹಾಕಿದ್ದಾನೆ, ಆಮೇಲೆ ಹುಲ್ಲುಗಾಲುಗಳನ್ನು ಕಾಪಾಡಿದ್ದಾನೆ. ಒಳ್ಳೆ ಕೆಲಸಗಳನ್ನು ಮಾಡ್ತೀವಿ ನಾವು. ವೆರಿ ನೈಸ್. ಒಬ್ಬರೇ ಮಗ. ಓಕೆ. ಸೊ ಹ್ಯಾಪಿ ಲೈಫ್. ಓಕೆ. ಸೊ ಭಾಳ ಧನ್ಯವಾದ ಸರ್. ಸೊ ಸರ್ ನಾನು ನೋಡಿದಾಗಿಂದಲೂ ಇದೇ ಜೆಂಟಲ್ಮನ್ಶಿಪ್ ಇದೆ ಅವ್ರಿಗೆ. ಸೊ ನೀವು ನೋಡಿದ್ದು ಭಾಳ ಸಂತೋಷ. ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.